ಓಕೆ. ತಂದೆಯಾಗಿರೋ ದೇವರು ಮತ್ತು ಯೇಸುವ ಮೆಸಿಯ ನಮ್ಮ ಪವಿತ್ರಾತ್ಮವಾಗಿರೋ ಸಹಾಯಕನು ಇವರಿಗೆ ನನ್ನ ಕೃತಜ್ಞತೆಯನ್ನು ಹೇಳಿ ನಮ್ಮ ಪಾಠವನ್ನು ನಾವು ಪ್ರಾರಂಭಿಸೋಣ. ನಾವೀಗ ಇಮ್ಮಾನುವೇಲ್ ಅದ್ಯಾರು, ಅದು ಆ ಪ್ರವಾದನೆ ಏನು, ಯಾವ ಕಾಲ, ಆ ಕಾಲದಲ್ಲಿ ಏನಾಯಿತು, ಆ ಒಂದು ಭಾಗ ನಾವು ಈಗ ಇನ್ನು ಡೀಟೇಲ್ ಆಗಿ ನೋಡೋಣ. ಬೇರೆ ವಾಕ್ಯಗಳು ಅದೇ ಕಾಲದಲ್ಲಿ ಬೇರೆ ವಾಕ್ಯಗಳು ಬರೆದಿರೋದನ್ನ ಜೊತೆಲಿ ಇಟ್ಕೊಂಡು ನಾವು ಅದನ್ನು ಕಲಿಬೇಕು. ಸೊ ಈಗ ನಮ್ಗೆ ಗೊತ್ತು, ಒಂದು ಪರಿಸ್ಥಿತಿ ಬಂದಿತ್ತು. ಅದೇನು, ಆಹಾಬ್ ಅರಸ ಮಾಡಿರೋ ತಪ್ಪು. ಆಹಾಬ್ ಅರಸ ಏನು ತಪ್ಪು ಮಾಡಿದ್ರು? ದೇವರಿಗೆ ಧರ್ಮಶಾಸ್ತ್ರವನ್ನು ಕೇಳದೆ ಅದಕ್ಕೆ ವಿರೋಧವಾಗಿ ಇಸ್ರೇಲ್ ಅರಸರುಗಳು ಸೇವೆ ಮಾಡಿರೋ ದೇವರನ್ನು ಈ ಯೂದ ಅರಸನು ಹೋಗಿ ಸೇವೆ ಮಾಡಿದ್ದಕ್ಕೆ ದೇವರು ಅವರಿಗೆ ಒಂದು ದಂಡನೆ ಸ್ಟಾರ್ಟ್ ಮಾಡಿದ್ರು. ಅದೇನು, 10 ಗೋತ್ರವಾಗಿರುವ ಆ ಇಸ್ರೇಲು ಮತ್ತು ಡಮಸ್ಕಸ್ ಅಂತ ಇರೋರಿಬ್ರು ಸೇರಿಕೊಂಡು ಆಹಾಜ್ ಅರಸನ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಆಗ ಇವನು ಹೆದರಿ ಒಂದು ಮಡಿವಾಳದಲ್ಲಿರುವಾಗ ದೇವರು ಯೆಶಾಯ ಪ್ರವಾದಿಯನ್ನು ಕಳಿಸಿ, ನೀನು ನನ್ನ ಮಾತು ಕೇಳಿ ನಡೆದು ನನ್ನ ಕಡೆ ತಿದ್ಕೊಂಡ್ರೆ ಇವರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳುವಾಗ ದೇವರು ಅವ್ರ ಹತ್ರ ಸೇರಿ ಒಂದು ಗುರುತು ಕೇಳು. ಅವನು ಕೇಳಲ್ಲ ಅಂತ ಹೇಳಿದಕ್ಕೆ ಆಗ ದೇವರು ಹೇಳಿದ್ರು, ನಾನೇ ಕೊಡ್ತೀನಿ ನಿನಗೆ. ಅದೇನು, ಒಂದು ಕಣ್ಣಿಗೆ ಒಂದು ಮಗುವನ್ನು ಎತ್ತಿ ಆ ಮಗುವಿಗೆ ಇಮ್ಯಾನ್ಯುಯಲ್ ಅಂತ ಆ ತಾಯಿ ಹೆಸರು ಇಕ್ಕಿ, ಆಗ ಅದು ಬಂದು ಆ ಹುಡುಗನನ್ನು ಆ ಹೆಸರಲ್ಲಿ ಕರಿಬೇಕೆಲ್ಲರು. ಹಂಗಾದ್ರೆ ಆ ಹುಡುಗನ ಹೆಸರಲ್ಲಿ ಕರೆಯುವಾಗ ಅಲ್ಲಿರೋ ಜನರಿಗೆ ಇಮ್ಯಾನ್ಯುಯಲ್ ಯಾರಂತ ಗೊತ್ತಾಗ್ತದೆ. ಕಾರಣ ಅಲ್ಲಿರೋ ಪ್ರವಾದನೆ ಏನು, ಆ ಹುಡುಗ ಇನ್ನೂ ಬೆಳೆದು ಅವನು ಒಳ್ಳೇದು ಕೆಟ್ಟದು ಅರಿಯೋ. ಹಾಗಾದ್ರೆ ಒಂದು 10-12 ವಯಸ್ಸಿರಬೇಕು. ಒಳ್ಳೆ ಕೆಟ್ಟದ್ದು ತಿಳ್ಕೊಳ್ಬೇಕು, ಅಷ್ಟು ವಯಸ್ಸು ಬೇಕು. ಅದು ಆ ವಯಸ್ಸು ಬರೋಕ್ ಮುಂಚೆ ಈ 2 ಅರಸರುಗಳು ಇರಲ್ಲ, ಸೋತೋಗ್ಬಿಡ್ತಾರೆ ಅಂತ ದೇವ್ರು ಹೇಳಿದ್ರು. ಆದರೆ ಅವನು ಅದನ್ನು ಕೇಳಲಿಲ್ಲ, ನಂಬಿಲ್ಲ. ಅವನು ಏನು ಮಾಡ್ದ, ಅವನು ದೂತರುಗಳನ್ನು ಅಸಿರಿಯ ದೇಶಕ್ಕೆ ಕಳಿಸಿ, ಅಸಿರಿಯ ದೇಶದಲ್ಲಿ ಅರಸನಿಗೆ ಹೇಳ್ತಿದ್ದಾರೆ, ನಾನು ನಿನಗೆ ಸೇವಕ ಆಗ್ಬಿಡ್ತೀನಿ, ನನ್ನನ್ನು ಸಹಾಯ ಮಾಡು ಅಂತ ಆಯಿತು. ಈಗ ಏನಾಗಿದೆ, ಅದೇ ಸಮಯದಲ್ಲಿ ದೇವರು ಯೆಶಾಯಗೆ ಹೇಳಿದ್ರು, ನೀನು ಹೋಗಿ ಒಂದು ಮದುವೆ ಮಾಡಿ ಆಮೇಲೆ ಒಂದು ಮಗುನೆತ್ತಿ ಆ ಮಗುವಿಗೆ ಇನ್ನೊಂದು ಹೆಸರು ಇಕ್ಬೇಕು, ಅಲ್ಲಿ ಅದನ್ನು ಬರಿಬೇಕು, ಸಾಕ್ಷಿಗಳು ಬೇಕಿದ್ದಕ್ಕೆ. ಅದು ಯೆಶಾಯ 8, ಇದು ಯೆಶಾಯ 7, ಅದು ಯೆಶಾಯ 8. ಸೊ ಅದರಲ್ಲೂ ಏನಿತ್ತು, ಆ ಹುಡುಗ 8:10 ಇಮ್ಯಾನ್ಯುಯಲ್ ಅಂತ ಇರ್ತದೆ. ಏನದು, ಅಸಿರಿಯ ದೇಶ ಒಂದು ಪ್ರವಾಹವಾಗಿ ಯೂದ ಗೋತ್ರದ ಮೇಲೆ ಬರುವಾಗ ಯೂದ ಗೋತ್ರ ಇಲ್ಲ ಯೂದ ರಾಜ್ಯ ನಾಶ ಆಗಲ್ಲ. ಯಾಕೆ? ಕಾರಣ ಇಮ್ಯಾನ್ಯುಯಲ್ ಅಂತ ಆ ಹುಡುಗ, ಯೆಶಾಯ 7:17 ಹೇಳಿರೋ ಹುಡುಗ ಅವನು ಇದ್ದಾನೆ ಅಲ್ಲಿ. ಅದಕ್ಕೆ ವಾಗ್ದಾನ ಏನು, ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಅದಕ್ಕೆ ನೀವು ಏನು ತಪ್ಪು ಮಾಡಿದ್ರು ದೇವರು ನಿಮ್ಮನ್ನು ಅದನ್ನು ಕ್ಷಮಿಸಿ, ದೇವರು ನಿಮ್ಮನ್ನು ಇಮ್ಯಾನ್ಯುಯಲ್ನು ಒಂದು ಸೂಚನೆವಾಗಿ ಕೊಟ್ಟಿದ್ದಾರೆ, ಸೈನ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಮ್ಯಾನ್ಯುಯಲ್ ಇರುವ ತನಕ ಇಸ್ರೇಲ್ಗೆ ಏನು, ಯೂದ ಗೋತ್ರಗೆ ಏನು ಆಗಲ್ಲ, ಯೂದ ರಾಜ್ಯಕ್ಕೆ ಏನು ಆಗಲ್ಲ ಅಂತ ದೇವರು ವಾಗ್ದಾನ ಮಾಡಿರೋದು. ಅದಕ್ಕೆ ನೀರು ಕತ್ತು ತನಕ ಬಂದ್ರು ಅದು ಮುಳುಗೋಗಲ್ಲ ಅಂತ ದೇವ್ರು ಹೇಳ್ತಾ ಇದ್ದಾರೆ ಯೆಶಾಯ ಮುಖಾಂತರ. ಆಗ ಇರುವ ಅರಸನಿಗೆ ಯಾವಾಗ ನೀರು ಕತ್ತನಕ ಬಂದಿರೋ ಅರಸ, ಅದು ಆಹಾಜ ಅರಸ ಅಲ್ಲ. ಆಹಾಜ ಕಾಲದಲ್ಲಿ ಏನಾಯ್ತು, ಅಸರಿಯ ರಾಜ ಆಹಾಜ ಅರಸನಿಗೆ ಸಹಾಯ ಮಾಡೋದಕ್ಕೆ ಬಂದು ಯುದ್ಧ ಮಾಡಿ ಇವರಿಬ್ಬರನ್ನು ಸೆರೆ ಹಿಡ್ಕೊಂಡು ಹೋದ್ರು, ಡಮಸ್ಕಸ್ಸನ್ನು ಮತ್ತು 10 ಇದನ್ನು. ಇದು ನಾವು ನೋಡಿದೀವಿ, ಇದು ದೇವರ ಚಿತ್ತನಿತ್ತು, ದೇವರದ್ದು ಮಾಡಿರ್ತಾರೆ. ಇವನ್ ಆಹಾಜ ಅರಸ ಅಸಿರಿಯ ಅರಸನ ಹತ್ರ ಕೇಳಿಲ್ಲ ಅಂದ್ರೂ ದೇವ್ರು ಮಾಡಿರ್ತಾರೆ. ಅದು ದೇವರ ಚಿತ್ತನಿತ್ತು ಇವ್ರ ಮುಖಾಂತರ ಮಾಡಿಸ್ಬೇಕಂತ. ಆದ್ರೆ ಆಹಾಜ್ ನಂಬಿಕೆ ಏನೀಗ, ಅವನ್ ದೂತ ಕಳಿಸಿ ಅವನಿಗೆ ಸಹಾಯ ಮಾಡೋದಕ್ಕೆ ಅಸಿರಿಯ ರಾಜ ಬಂದಿದ್ದಂತ ಅವನು ನೆನೆಸ್ಕೊಂಡಿರುವಾಗ, ಈಗ ಅಸಿರಿಯ ರಾಜ
ಇವ್ರಿಗೆ ವಿರೋಧವಾಗಿ ಆಹಾಸ್ಗೆ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಆಗ ಏನಾಯ್ತು, ಆಹಾಸ್, ಅದಕ್ಕೆ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ವ್ಯಾಸಲ್ ಹಂಗಾದ್ರೆ ಅವ್ರ ಕೆಳಗೇನೆ ಇರಬೇಕು, ಇವರಿಗೆ ಪೂರ್ಣವಾಗಿರೋ ಅಧಿಕಾರ ಇಲ್ಲ. ಆ ರಾಜ್ಯದಲ್ಲಿ ಇವರು ಅರಸನಾಗಿರ್ತಾನೆ, ಬಟ್ ಅರಸ ಇನ್ನೊಂದು ಅರಸನಿಗೆ ಕೆಳಗೆ ಇರ್ಬೇಕು. ಅರ್ಥ, ಆ ಹಸಿರ ರಾಜ ಕಿಂಗ್ ಆಫ್ ಕಿಂಗ್ಸ್ ಆಗ್ಬಿಡ್ತಾನೆ, ಅರಸರುಗಳಿಗೆ ಅರಸನಾಗ್ತಾನೆ. ರಾಜ್ಯ ಹಾಗೆ ಇರಬಹುದು, ಅವ್ರ ಅರಸ ಅಲ್ಲೇ ಇರ್ತಾರೆ, ಇವ್ರ ಆಳ್ವಿಕೆ ಡೈರೆಕ್ಟ್ ಅವ್ರ ಮೇಲೆ ಮಾಡಲ್ಲ, ಈ ಅರಸ ಮುಖಾಂತರ ಅವ್ರ ಆಳ್ವಿಕೆ ಮಾಡೋದಕ್ಕೆ ಆಹಾಜ್ ರಾಜ ಈ ಕಾರ್ಯ ಮಾಡೋದಕ್ಕೆ ಅವ್ರಿಗೆ ಟ್ರಿಬ್ಯೂಟ್ ಅಂದ್ರೆ ಟ್ಯಾಕ್ಸ್ ಅಮೌಂಟ್ಗಳು, ಯಾವ ತರ ಈಗ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತೀವಿ, ಅದೇ ತರ ಈ ಟ್ಯಾಕ್ಸ್ ಅಮೌಂಟು ಅವ್ರ ದೇಶ ವಿಕಸನ ಮಾಡೋದಕ್ಕೆ ಇವ್ರ ಹತ್ರಿಂದ ಹಣ ತಗೊಳ್ತಾರೆ. ಅದಕ್ಕೆ ಈ ಯೆರೂಸಲೇಮ್ ಈಗ ಅವ್ರಿಗೆ ಯೆರೂಸಲೇಮ್ ಇರುವ ಅರಸ ಕಾಸು ಕೊಡಬೇಕು. ಆ ತರ ಆಹಾಜು ಅವ್ರ ಅಸಿರಿಯ ವಾರಸನಿಗೆ ಕಾಸು ಕೊಟ್ಟು ತೀರೋಗ್ಬಿಟ್ರು, ಸತ್ತೋಗ್ಬಿಟ್ರು. ಆಗ ನೆಕ್ಸ್ಟ್ ಬಂದಿರೋದು ಯಾರು, ಅವ್ರ ಮಗನಾಗಿರುವ ಎಸಿಕಿಯ ಅರಸ. ಸೊ ಎಸಿಕಿಯ ಅರಸ ಬರುವಾಗ ಆಲ್ರೆಡಿ ಏನಿದೆ ಅಲ್ಲಿ, ಈ ಒಂದು ಪ್ರಾಬ್ಲಮ್ ಇದೆ. ಸೊ ಈಗ ಅರಸ ಈಗ ಯೋಚನೆ ಮಾಡಬೇಕು, ನಾನು ನನ್ನ ಅಪ್ಪ ತರ ಇದೇ ತರ ಟ್ಯಾಕ್ಸ್ ಕೊಡಬೇಕಾ, ಇಲ್ಲ ಅದನ್ನು ಸುಂಕ ಕೊಡಬೇಕಾ, ಇಲ್ಲ ನಾನು ಅರಸನಿಗೆ ವಿರೋಧವಾಗಿ ಹೋರಾಡಬೇಕಾ ಅಂತ ಹೋರಾಡಿ ತಿರ್ಗಾ ನನ್ನ ದೇಶವನ್ನು ನಾನು ಸ್ವತಂತ್ರ ಕೊಡಬೇಕಂತ ತೀರ್ಮಾನ ಮಾಡಬೇಕಾಗಿರೋದು ಇವಾಗ ಎಸಿಕೆ ಅರಸ. ಸೊ ಎಸಿಕೆ ಅರಸ ಒಬ್ಬನೇ ಆಗಿ ಏನು ಮಾಡೋಕ್ಕಾಗಲ್ಲ, ಕಾರಣ ಇದು ಒಂದು ಆಳ್ವಿಕೆ, ಇದು ಒಂದು ಅರಸನ ಜೊತೆಯಲ್ಲಿ ಒಳ್ಳೆ ಮನುಷ್ಯರು ಇರಬೇಕು. ಯಾರೆಲ್ಲ ಇರಬೇಕು, ಸೇನಾಪತಿಗಳು ಚೆನ್ನಾಗಿರ್ಬೇಕು, ಮತ್ತು ಆಲೋಚನಾ ಕೊಡುವ ಮಂತ್ರಿಗಳು ಚೆನ್ನಾಗಿರ್ಬೇಕು. ಯಾವ ಸಮಯದಲ್ಲಿ ಯಾವ ತಂತ್ರಗಳು, ಇದೆಲ್ಲ ಈ ಐಡಿಯಾಗಳೆಲ್ಲ ಹೇಳ್ಕೊಡೋದಕ್ಕೆ ಮಂತ್ರಿಗಳಿರ್ಬೇಕು, ಒಳ್ಳೆ ಮಂತ್ರಿಗಳಿರ್ಬೇಕು. ಇವರೆಲ್ಲ ಅರಸನ ಜೊತೆಲಿ ಇದ್ರೆ ಅರಸ ಯುದ್ಧಕ್ಕೆ ಹೋಗಲ್ಲ, ಅರಸ ಇವ್ರ ಮುಖಾಂತರ ಯುದ್ಧ ಮಾಡಿಸೋದು. ಸೊ ಅದಕ್ಕೆ ಇವರಿಗೆ ಒಂದು ಟೀಮ್ ಬೇಕು, ಯುದ್ಧ ಮಾಡೋದು ಸೈನಿಕರು, ಬಟ್ ಆ ಸೈನಿಕರು ನಡೆಸಬೇಕಾಗಿರೋದು ಅವರಿಗೆ ಧೈರ್ಯ ಕೊಡೋಕೆ ಜನರೆಲ್ಲ ಬೇಕು. ಆಗ ಇದಕ್ಕೆ ಒಂದು ಲೀಡರ್ ಒಬ್ರು ಇರ್ತಾರೆ, ಈ ಎಲ್ಲ ಇದಕ್ಕೆ ಮೇಲೆ ಒಂದು ಲೀಡರ್ ಇರಬೇಕು. ಆ ಲೀಡ್ರು ಒಳ್ಳೆ ಬುದ್ಧಿಶಾಲಿಯಾಗಿದ್ರೆ ಅರಸನಿಗೆ ಯುದ್ಧ ಟೆನ್ಷನ್ ಕಡಿಮೆ ಆಗ್ಬಿಡ್ತದೆ. ಆದ್ರೆ ಈ ವ್ಯಕ್ತಿ ಕರೆಕ್ಟ್ ಆಗಿರೋ ಆಲೋಚನೆ ಮಾಡಿಲ್ಲ ಅಂದ್ರೆ ಅರಸನಿಗೆ ಇನ್ನೂ ಟೆನ್ಷನ್ ಆಗ್ಬಿಡ್ತದೆ. ಆಗ ಅರಸ ಬೇರೆ ಉಪಾಯ ಮಾರ್ಗ ಹುಡುಕ್ಬೇಕು, ನಾವು ಇನ್ನೂ ತಿರ್ಗಾ ಇದೇ ತರ ಕಂಟಿನ್ಯೂ ಮಾಡೋಣ, ಯುದ್ಧ ಮಾಡಿ ಗೆಲ್ಲೋಕ ಧೈರ್ಯ, ಇದೆಲ್ಲ ಒಂದು ಪೊಲಿಟಿಕ್ಸ್, ಇದು ರಾಜತಂತ್ರ. ಇಷ್ಟೇ ಒಂದು ಮಾತು, ರಾಜತಂತ್ರಗಳಿದು, ಇದಿದ್ರೇನೆ ರಾಜ್ಯ ನಡೆಸೋಕ್ಕಾಗೋದು. ಇಲ್ಲಿ ಪ್ರಾರ್ಥನೆ ಮಾಡೋಕೆ ಕೂತ್ಕೊಂಡು ಇರೋಕ್ಕಾಗಲ್ಲ. ಇಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಹೊರಗಿಂದ ಸಹಾಯ ಮಾಡೋದು, ಇದೆಲ್ಲ ಯಾವ ತರ ದೇವರು, ಇದು ಕೆಲವೊಂದು ಒಂದು ಪ್ರಿನ್ಸಿಪಲ್, ಒಂದು ಇದಿದೆ, ಸಿಸ್ಟಮ್ ಇದೆ. ಈ ಸಿಸ್ಟಮ್ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸೊ ಲೋಕದಲ್ಲಿ ನಡೀತಾ ಇರೋ ವಿಷಯಗಳು, ಅದನ್ನು ದೇವರು ಒಂದು ಸಿಸ್ಟಮ್ ಒಳಗೆ ಕರೆಕ್ಟ್ ಆಗಿ ಬೇರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೇಕು, ಎಲ್ಲ ಸೆಟ್ ಆಗ್ಬೇಕು ಥ್ರೂಔಟ್. ಅದು ದೇವ್ರು ನಮ್ಗೆ ಮಾಡ್ಕೊಡ್ತಾರೆ, ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ. ಓಕೆ, ಇಲ್ಲ ಅಷ್ಟು ಇವ್ರ ಶತ್ರುಗಳು ತುಂಬಾ ಇದ್ದಾಗ ದೇವರನ್ನೇ ಯುದ್ಧ ಮಾಡ್ತಾರೆ, ಅದನ್ನು ನಾವು ನೋಡಿದೀವಿ. ಈಗ ಈ ತರ ಒಂದು ಸಿಚುವೇಶನ್ ಬರುವಾಗ ಈಗ ಎಸೆಕಿಯ ಅವ್ರಿಗೆ ಆಪೋಸಿಟ್ ಮಾಡ್ತಾರೆ. ಸೊ ಆಪೋಸಿಟ್ ಮಾಡುವಾಗ ಏನಾಯ್ತು, ಅವ್ನಿಗೆ ಇನ್ನೂ ಜಾಸ್ತಿ ಕೋಪ ಬಂತು. ಅವನೇನ್ ಮಾಡ್ದ, 46 ಪಟ್ಟಣಗಳು ಟೋಟಲ್ ಹಿಡಿದು ಬಿಟ್ಟಿದ್ದಾನೆ. ಈಗ ಬೇರೆ ಒಂದೇ ಒಂದು ಯೆರೂಸಲೇಮ್ ಪಟ್ಟಣ ಹಿಡಿದಾಯ್ತಂದ್ರೆ ಆಮೇಲೆ ಇವ್ರು ಸೆರೆ ಹೋಗ್ಬೇಕು. ಯಾರು, ಯಾವ ತರ ಈ ಸೆನೆಕೆರೀಬು 10 ಗೋತ್ರವಾಗಿರೋ ಇಸ್ರೇಲ್ ತೆಗೆದಾಕ್ಬಿಟ್ಟು ಆ ಜಾಗದಲ್ಲಿ ಬೇರೆ ಊರವ್ರನ್ನ ತಗೊಂಡ್ ಬಂದು ಇಟ್ಟಿರೋ ತರ ಇಲ್ಲೂ ಏನಾಗುತ್ತೆ, ಈಗ ಈ ಯೆರೂಸಲೇಮಲ್ಲಿರುವ ಮನುಷ್ಯರು ತೆಗೆದಾಕೊಂಡು ಬೇರೆ ಕಡೆ ಇಟ್ಬಿಟ್ಟು ಬೇರೆ ಕಡೆ ಇರೋರು ತಗೊಂಡ್ ಬಂದು ಇಲ್ಲಿ ಇಟ್ಬಿಟ್ರೆ ಆಮೇಲೆ ಸಂಪೂರ್ಣ ನಾಶ ಆಗ್ಬಿಡ್ತಾರೆ. ಈ ಜನ, ಇಸ್ರೇಲ್ ಜನ ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ, ಆ ತರ ಮಾಡ್ಬಿಡ್ತಾರೆ. ಅದೇ ಒಂದು ಉದ್ದೇಶ. ಇದು ಈ ಅರಸನ ಉದ್ದೇಶ ಮಾತ್ರ ಅಲ್ಲ, ಅರಸನು ಪೊಲಿಟಿಕ್ ಆಗಿ ಯೋಚನೆ ಮಾಡ್ತಾನೆ, ರಾಜತಂತ್ರವಾಗಿ. ಬಟ್ ದೇವರ ಶತ್ರು ಇದನ್ನು ಈ ಅರಸರನ್ನು ಉಪಯೋಗ ಮಾಡಿಕೊಂಡು ದೇವರ ಚಿತ್ತ ನೆರವೇರಬಾರ್ದು ಮತ್ತು ದೇವರ ಶತ್ರು ಚಿತ್ತಗಳು ಸ್ಥಾಪನೆ ಆಗ್ಬೇಕಂತನೂ ಅವ್ರು ಈ ಅರಸರುಗಳನ್ನ ಉಪಯೋಗ ಮಾಡ್ತಾರೆ. ಅದಕ್ಕೆ ದೇವರು ತನ್ನ ಅರಸರ ಹತ್ರ ಕೇಳು, ನೀನ್ ನನ್ನ ಮಾತು ಕೇಳಿ ನಡೆದ್ರೆ ನಾನು ನಿಮ್ಮನ್ನು ಉಪಯೋಗ ಮಾಡೋಕ್ಕಾಗತ್ತೆ ಇವರಿಗೆ ವಿರೋಧವಾಗಿ. ಸೊ ದೇವರ ಶತ್ರುಗಳಿಗೇನು, ಇಸ್ರೇಲ್ ಅರಸರುಗಳನ್ನು ನಮ್ಮ ಕಡೆ ಸೇರ್ಬಿಟ್ರೆ ಇಸ್ರೇಲ್ ದೇವರು ಏನು ಮಾಡೋಕ್ಕಾಗಲ್ಲ. ಇದನ್ನೇ ದೇವರಿಗೆ ಶತ್ರುವಾಗಿರುವ ದೇವರುಗಳು ಮತ್ತು ಇಸ್ರೇಲ್ಗೆ ಶತ್ರುವಾಗಿರುವ ರಾಜ್ಯಗಳು ಸೇರ್ಕೊಂಡು ಮಾಡ್ತಾ ಇರೋದು.
ಈಗ ನಮಗೆ ಈ ಟೈಮ್ ಬರುವಾಗ ಬೇರೆ ವಾಕ್ಯಗಳು ಏನು ಹೇಳ್ತದೆ ಅಂತ ನೋಡ್ಬೇಕು, ಈ ಸಮಯದಲ್ಲಿ ಏನಾಯ್ತು ಅಂತ. ಅದಕ್ಕೆ ಈಗ ನಾವು ಆ ಪ್ರವಾದನೆಯನ್ನು ಓದುವಾಗ ಯೆಶಯ 9 ಆ 4ನೇ ವಚನದಲ್ಲಿ ಅಂತ್ಯದಲ್ಲಿ ನೋಡಿ, ದೇವರು ಮೀದಿಯಾನ್ ಕಾಲದಲ್ಲಿ ಯುದ್ಧ ಮಾಡಿರೋ ತರ ಅಂತ ಇದೆ ನೋಡಿ. 9:4 ಅವರಿಗೆ ಭಾರವಾದ ನಗುವನ್ನು ಬೆನ್ನನ್ನು ಹೊಡೆದ ಕೋಲನ್ನು ಬಿಟ್ಟಿಗಿಳಿದವನು ದೊನ್ನೆಯನ್ನು ಮಿದ್ಯಾನಿನ ನಾಶನದಿಂದ ಮುರಿದು ಬಿಟ್ಟಂತೆ ಮುರಿದು ಬಿಟ್ಟಿದ್ದಿ. ನೋಡಿದ್ರೆ ಹಾಗಾದ್ರೆ ಏನು, ದೇವ್ರಿಗೆ ಮಾಡ್ಬಿಡ್ತಾರಂತ ಇರುವಂತ ಪ್ರವಾದನೆ. ಕಾರಣ ಹೇಳ್ತಾ ಇರೋದೇನು, ಯಾವ ತರ ದೇವರು ಇದಕ್ಕೆ ಮುಂಚೆ ಒಂದು ಯುದ್ಧ ಇಸ್ರೇಲ್ಗೆ ಸಹಾಯ ಮಾಡಿ ಮಿದ್ಯಾನ್ ಜೊತೆ ಯುದ್ಧ ಮಾಡುವ ಮಿದ್ಯಾನರನ್ನು ಯಾವ ತರ ನಾಶ ಮಾಡ್ಬಿಟ್ರು ಪ್ರಾರಂಭದಲ್ಲಿ. ಈಗ ದಾವೀದ್ ಒಂದು ಒಳ್ಳೆ ಅರಸ. ಸೊ ಮಿಕ್ಕಿದ್ ಬಂದಿರೋ ಅರಸರಿಗೆ ಏನ್ ಹೇಳ್ತಾ ಇದ್ರು, ದಾವೀದ್ ತರ ಅಂತ. ಅದೇ ತರ ಮಿದ್ಯಾನ್ ನಡೆದಿರೋ ಒಂದು ಯುದ್ಧ ಇದು ಯಾವಾಗ್ಲೂ ಇವರಿಗೆ ಒಂದು ಸಾಂಕೇತಿಕವಾಗಾಯ್ತು. ಆಗ ಹೇಳೋದೇನು, ಮಿದ್ಯಾನಲ್ಲಿ ಮಾಡಿರೋ ತರ, ಇಲ್ಲಾಂದ್ರೆ ಎರಿಗೋಲ್ ಮಾಡಿರೋ ತರ ಎಲ್ಲಿ ದೇವ್ರು ಸಂಪೂರ್ಣ ನಾಶ ಮಾಡಿದ್ರು ನೋಡಿ. ಆ ಇಸ್ರೇಲ್ ಜನರು ಇದನ್ನು ಒಂದು ಸಾಂಕೇತಿಕವಾಗಿ ಒಂದು ಸೈನ್ ಆಗಿ ಇದನ್ನ ಹೇಳ್ತಾ ಇದ್ರು. ಅದೇ ತರ ಈಗ ಯೆಶಯ ಹೇಳ್ತಿದ್ದಾರೆ, ಮಿದ್ಯಾನಿಗೆ ದೇವ್ರು ಮಾಡಿರೋ ತರ ಇಲ್ಲೂ ಮಾಡ್ಬಿಡ್ತಾರೆ. ಕಾರಣ ನಾವು ಕಾಂಟೆಕ್ಸ್ಟ್ ಓದುವಾಗ 8ನೇ ಅಧ್ಯಾಯದಲ್ಲಿ ನೀರ್ ತರ ಪ್ರವಾಹ ತರ ಅಸಿರಿಯ ರಾಜ ಬಂದ್ಬಿಡ್ತಾರಂತೆ. ಹಾಗಾದ್ರೆ ಆ ಕಾಲದಲ್ಲಿ ಇವರೆಲ್ಲರೂ ನಾಶ ಆದ್ರೂ ದೇವರು ಇವ್ರನ್ನ ಕೈ ಬಿಡಲ್ಲ. ಮಿದ್ಯಾನ್ ಕಾಲದಲ್ಲಿ ಹಿಂಗ್ ಯುದ್ಧ ಮಾಡಿದ್ರು, ಅದೇ ತರ ತಿರ್ಗಾ ದೇವ್ರು ಮಾಡಿ ಇವ್ರನ್ನು ನಾಶ ಮಾಡ್ಬಿಡುತ್ತಾರಂತೆ. ಈ ದೇವರ ಚಿತ್ತವನ್ನು ಪ್ರವಾದಿ ಹೇಳ್ಬಿಟ್ರು. ಈ ಚಿತ್ತ ಹೆಂಗ್ ನೆರವೇರ್ತದೆ ಅಂತಾನು ಏನಾಗ್ಬೇಕು, ಇನ್ನೊಂದ್ ಸೈಡ್ ಪ್ರಾಸೆಸ್ ಇರಬೇಕು. ಇನ್ನೊಂದ್ ಸೈಡ್ ಅಲ್ಲಿ ಅದ್ ಹೆಂಗ್ ನೆರವೇರ್ತು, ಯಾರ ಮುಖಾಂತರ ದೇವ್ರು ಅದನ್ನ ಮಾಡಿದ್ರು. ಕಾರಣ ದೇವ್ರು ಹೇಳಿ ಇಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ, ಇಲ್ಲಿ ಭೂಮಿಯಲ್ಲಿ ಇವ್ರು ಯುದ್ಧ ಮಾಡ್ಬೇಕು. ಇಲ್ಲ ದೇವ್ರು ಹೇಳ್ಬೇಕು, ನೀವು ಯುದ್ಧ ಮಾಡಕ್ ಹೋಗ್ಬೇಡಿ, ನೀವು ಸುಮ್ಮನೆ ರೀ. ಇನ್ನೊಂದ್ ಕಡೆ ನೋಡಿ, ನೀವು ಸುಮ್ಮನೆ ನೋಡಿ ನಾನು ಯುದ್ಧ ಮಾಡ್ತೀನಿ ಅಂತ. ಅದೇ ತರ ದೇವ್ರು ಯುದ್ಧ ಮಾಡ್ತಾರೆ. ಬಟ್ ಇಲ್ಲಿ ದೇವರು ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿಲ್ಲ. ನಾನು ಆ ದಿನದಲ್ಲಿ ಮಾಡಿರೋ ತರ ನಿಮ್ ಮುಖಾಂತರ ನಿಮ್ಮಲ್ಲಿ ನಾನು ಮಾಡ್ತೀನಿ ಅಂತ ಹೇಳುವಾಗ ಇಲ್ಲಿ ದೇವ್ರ ಸಿಸ್ಟಮ್ ಬೇರೆ ಆಗಿದೆ, ಯುದ್ಧ ಮಾಡುವ ಸಿಸ್ಟಮ್ ಬೇರೆ ಆಗಿದೆ. ಅದನ್ನು ನಾವು ವಾಕ್ಯದಲ್ಲಿ ನೋಡ್ಬೇಕು ಏನಂತ. ಅದಕ್ಕೆ ಇಲ್ಲಿ ಏನಂತ ವಾಕ್ಯ ಬಂತು, 6ನೇ ವಾಕ್ಯ, ಇದು ಮಾಡ್ತಾರೆ ದೇವರು. ಸೊ ಈಗ 5-6 5-6 ಕಂಟಿನ್ಯೂ ಮಾಡಿದ್ರೆ ಗೊತ್ತಾಗ್ತದೆ ಮಾಡ್ತಾರೆ ಅದು. ಯುದ್ಧದ ಗದ್ದಲದಲ್ಲಿ ಸುರಿದಾಡಿದವರೆಲ್ಲರ ಮೆಟ್ಟುಗಳು ರಕ್ತದಲ್ಲಿ ಹೊರಳಿಸಿ ನೋಡ್ರ. ಸೊ ದೇವ್ರ ಯುದ್ಧ ಮಾಡಿ ಅವ್ರನ್ನ ಸೋಲಿಸುವಾಗ ಈ ತರ ಆಗ್ಬಿಡ್ತದೆ ಅಂತ 5ನೇ ವಾಕ್ಯ ಮುಗಿತ್ತು. ಈಗ 6ನೇ ವಾಕ್ಯದಲ್ಲಿ ಯಾರು ಇದು ಮಾಡಿರೋದು, ಹೆಂಗಿದಾಯ್ತು, ಯಾರು ಏನ್ ಸಿಸ್ಟಮ್ ಇತ್ತು ಅಲ್ಲಿ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ಒಂದು ಮಗು ನಮಗಾಗಿ ಹುಟ್ಟಿದೆ, ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತ ಅವನ ಬಾಹುವಿನ ಮೇಲಿರುವುದು. ನೋಡಿ, ಆಡಳಿತವೆಂದ್ರೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ಆಳ್ವಿಕೆ ಅದಲ್ಲ, ಆಳ್ವಿಕೆ ಮಾಡ್ತವರಿಗೇನೆ ಅವ್ರ ಎದೆ ಮೇಲೆ ಆಲ್ರೆಡಿ ರೂಲ್ ಇದೆ. ಹಾಗಾದ್ರೆ ಯಾರು, ಒಂದು ಅರಸನ ಎದೆ ಮೇಲೆನೆ ಆಡಳಿತ ಇರೋದು. ಇದು ಯಶ್ವ ಮೇಲೆ ಇರ್ಲಿಲ್ಲ. ಯಶ್ವ ಬಂದು ಒಂದು ಕಾರ್ಪೆಂಟರ್ ಆಗಿದ್ರು. ಇಲ್ಲಿ ಅವರು ಅರಸನ ವಂಶದಲ್ಲಿ ಹುಟ್ಟಿದ್ರು, ದಾವೀದ್ ವಂಶದಲ್ಲಿ ಹುಟ್ಟಿದ್ರು, ಬಟ್ ಅರಸನಾಗಿದ್ದಿಲ್ಲ. ಇದು ನೀವು ನೋಡಿ ತಿರುಗೋದಿ ಏನಿರ್ತದೆ, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ನೋಡಿ, ಆಡಳಿತ ಅವ್ರ ಬಾಹು ಮೇಲೆ ಇರುವುದಂದ್ರೆ ಏನರ್ಥ, ಆಳ್ವಿಕೆ ಆಲ್ರೆಡಿ ಅವ್ರ ರೆಸ್ಪಾನ್ಸ್, ಭುಜ ಅಂದ್ರೆ ಏನು, ಅವರ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನಾವು ಅವರು ಕರ್ತವ್ಯ. ಸೊ ಅವ್ರ ದೌತ್ಯಗಳಿದು. ಒಂದು ಅರಸನ ದೌತ್ಯಗೆ ನಾವು ಶೋಲ್ಡರ್ ಅಂತ ಹೇಳ್ತೇವೆ. ಇದು ನಮ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಶೋಲ್ಡರ್ ಅಂತ ಹೇಳುವ. ಅದು ಸೈನ್ ಲ್ಯಾಂಗ್ವೇಜ್. ಅದು ಒಂದು ಸಿಂಹಾಸನ ಯಾರು ಎದೆ ಮೇಲೆ ಇಕ್ಕಕ್ಕಾಗಲ್ಲ. ಹಾಗಾದ್ರೆ ಏನದು, ಅದು ನಡೆಸುವ ಏನದು ಅಧಿಕಾರ, ಆ ನಡೆಸೋದೆಲ್ಲ ಬುದ್ಧಿ, ಇದೆಲ್ಲ ಯಾರ ಹತ್ರ ಇರ್ತದಂತೆ, ಇದಕ್ಕೆ ಒಂದು ಒಳ್ಳೆ ಅರಸನಾಗಿ ಅದನ್ನ ನಡೆಸ್ಬೇಕು. ಇದು ನೀವು ಯಶ್ವಾಗಿ ಹಾಕ್ಬಿಟ್ರೆ, ಯಶ್ವ ಈ ಭೂಮಿಯಲ್ಲಿ ಅರಸನಾಗೆ ಇದ್ದಿಲ್ಲ. ಅವ್ರು ಎಲ್ಲೂ ಆಳ್ವಿಕೆನೆ ಮಾಡಿಲ್ಲ. ಅವ್ರು ಬರೀ ಸಮಾಧಾನವಾಗಿ ಸುವಾರ್ತೆ ಸಾರ್ತಾ ಇದ್ರು, ಕೈಯಲ್ಲಿ ಕತ್ತಿನ ತಗೊಂಡಿಲ್ಲ ಅವರು. ಅಂತವ್ರಿಗೆ ಈ ವಾಕ್ಯ ಹಿಂಗ್ ಹೇಳಕ್ ಆಗ್ತದೆ, ನಮ್ಗೆ ಒಂದು ಮಗು ಹುಟ್ಟಿದೆ ಅಂತ. ಸೊ ಇದನ್ನು ಕ್ರಿಶ್ಚಿಯನ್ಸು ಬೇಕು ಅಂತ ಈ ಪ್ರವಾದ, ಈ ಯೆಶಯ 7:14, 9:16 ಇದೆಲ್ಲ ಬೇಕು ಅಂತ ಕರ್ತನ ತಲೆ ಮೇಲೆ ಹಾಕಿರೋದು. ಇದು ಕರ್ತನ ಬಗ್ಗೆ ಇರೋ ಪ್ರವಾದನೆ ಅಲ್ಲ ಇದು. ಕಾರಣ ನಾವು ಏನೋ ಒಂದು ಸತ್ಯ ಹೇಳಕ್ಕೆ ಒಂದು ಸುಳ್ಳು ಮಾಡಬಾರದು. ದೇವ್ರು ಹೇಳಿರೋ ಪ್ರವಾದನೆ ನಾವು
ಅದನ್ನು ಬೇರೆ ತರ ಹೇಳಿದ್ರೆ ನಾವು ದೇವ್ರನ್ನು ಸುಳ್ಳುಗಾರಾಗಿ ಮಾಡ್ತಾ ಇದ್ದೀವಿ. ನಾವು ದೇವರನ್ನು ಸುಳ್ಳುಗಾರ ಅಂತ ಮಾಡ್ಮೇಲೆ ನಾವು ಸುವಾರ್ತೆ ಹೇಳಿ ಪ್ರಯೋಜನ ಇಲ್ಲ. ಆ ದೇವರಿಗೆ ಮೆಚ್ಚುಗೆ ಆಗಲ್ಲ, ಆ ದೇವ್ರ ಮನಸ್ಸಿಗೆ ಸಂತೋಷ ಕೊಡಲ್ಲ ಅದು. ಕಾರಣ ಏನ್ ಹೇಳಿದ್ದಾರೆ ಅದನ್ನ ಅದೇ ತರ ನಾವು ಹೇಳ್ಕೊಡ್ಬೇಕು. ನಾವು ಸುಮ್ಮನೆ ಇವ್ರ ಬಗ್ಗೆ ಪ್ರವಾದನೆ ಇತ್ತು ಇಷ್ಟು ಕಾಲದಲ್ಲಿ, ಇಸ್ರೇಲ್ ಜನ ನಂಬಿಲ್ಲ, ಇಸ್ರೇಲ್ ಜನದೆಲ್ಲ ಓದ್ಬಿಟ್ಟು ಬುದ್ಧಿನಾಗ್ಬಿಟ್ರು ಅಂತ ತೋರ್ಸೋಕೆ ಕ್ರೈಸ್ತರಿಗೆ ಇದೆಲ್ಲ ನಾವು ಸುಳ್ಳು ಮಾಡಬಾರ್ದು. ಇದೇನೆ ಹೇಳಿ ನೋಡಿ, ಇದೆಲ್ಲ ಪ್ರವಾದನೆ ಇತ್ತು ಅವ್ರು ಯಾರು ನಂಬಿಲ್ಲ ಅಂತ ಇಲ್ಲ. ಆತರ ಏನು ಇಲ್ಲ. ಅವ್ರು ಕೆಲವು ಕಡೆ ಎಷ್ಟೋ ಕಡೆ ಕೇಳ್ತಾರೆ, ಈ ತರ ಇರೋ ವಾಕ್ಯ ಎಲ್ಲಾದ್ರೂ ಇದೆ ಅಂತ ನಮ್ಗೆ ತೋರಿಸಿ ಅಂತ ಕೇಳಿದ್ರು. ಅವರು ನಮ್ಗೆ ಸ್ಪಷ್ಟವಾಗಿ ಹೇಳ್ಕೊಡು, ನೀನ್ ಕ್ರಿಸ್ತನ ನಮ್ಗೆ ಸ್ಪಷ್ಟವಾಗಿ ಹೇಳ್ಕೊಡಂದ್ರೆ ಏನರ್ಥ? ಸ್ಪಷ್ಟವಾಗಿ ವಾಕ್ಯದಲ್ಲಿ ತೋರಿಸಿ ಅಂತಾನೆ ಅವ್ರು ಕೇಳ್ತಾ ಇರೋದು. ಆಗ ನನ್ನ ಕುರಿಗಳಿಗೆ ಅದು ಅರ್ಥ ಆಗ್ತದೆ, ನೀವು ನನ್ನ ಕುರಿಯಲ್ಲ ಅಂತ ಹೇಳ್ಬಿಟ್ರು ಅವ್ರಿಗೆ. ಈ ತರ ಎಲ್ಲ ನಾವು ಕರೆಕ್ಟಾಗಿ ಕಂಪೇರ್ ಮಾಡಿ ಓದುವಾಗ ನಮ್ಗೆ ಈ ಸಿಚುವೇಶನ್ 9:6 ಇದೊಂದು ಪ್ರವಾದನೆ. ಇದು 9 ನಿಂತೋಗಿಲ್ಲ, ಇದು 9:6 ಮಾಡುವಾಗ ಈ ಪ್ರವಾದನೆಯಲ್ಲಿ ಏನಿದೆ, ನಮ್ಗೊಂದು ಮಗು, ನಮ್ಗೊಂದು ಸಿಸ್ಟಮ್ ಇದೆ, ಒಂದು ಆಡಳಿತ ಇದೆ. ಇದೆಲ್ಲ ಇರೋದಕ್ಕೆ ಏನಾಗ್ತದೆ, ಆ ಮೇಲೆ ಬರೆದಿರೋ ವಾಕ್ಯಗಳು ಯುದ್ಧ ಕನ್ನ 9, 6, 7 ಮಾತ್ರ ಇರೋದು. 8 ಸಬ್ಜೆಕ್ಟ್ ಚೇಂಜ್ ಆಯ್ತು. ಓದಿ ಈಗ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಓಕೆ. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ನೋಡಿ ಅಲ್ಲೇ ಇದೆ. ಇದು ಕರ್ತನ ಇನ್ನೂ ಮಾಡಿಲ್ಲ. ಹಂಗಾದ್ರೆ ಈ ವಾಕ್ಯ ಇನ್ನು ಪ್ರವಾದನೆ ನೆರವೇರಲಿಲ್ಲ. ಇನ್ನು ಎಷ್ಟು ಯಾವಾಗ ನೆರವೇರೋದು? ಅದು ಹೇಳೋದೇನು? ಹೇಳಿರೋದು ಆ ಮಗು ಮೇಲೆ ಏನಾಗ್ತದಂತೆ, ಆಲ್ರೆಡಿ ಆ ಆಳ್ವಿಕೆ ಕಂಟಿನ್ಯೂ ಆಗಿ ಸಂಪೂರ್ತಿ ಫುಲ್ಫಿಲ್ ಆಗ್ಬಿಡ್ತದಂತೆ ಅದು. ದಾವೀದನ ರಾಜ್ಯದಲ್ಲಿ ನಿತ್ಯವೂ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಓಕೆ. ಸೊ ಅಲ್ಲಿಂದ ಸ್ಥಿರ ಆಗ್ತದೆ ಅಂತ ಹೇಳುವಾಗ ಅದು ನೆಕ್ಸ್ಟ್ ಬರೋ ಅರಸರುಗಳು, ಇದೊಂದು ಕಂಟಿನ್ಯೂ ಟೆನ್ಸ್. ಇದು ನೆಕ್ಸ್ಟ್ ಬರೋ ಅರಸರು ತಪ್ಪಾಗ್ಬಿಟ್ಟು ದೇವ್ರ ತಿರ್ಗ ದಂಡಿಸ್ತಾರೆ. ಸೊ ಇದು ದೇವ್ರು ಪರ್ಮನೆಂಟ್ ಆಗಿ ಮಾಡಿಲ್ಲ, ಇದು ಗ್ಯಾರಂಟಿ. ಅವ್ರು ಯಾವಾಗಲೂ ದೇವರ ಮಾತಲ್ಲಿ ಒಂದು ಕಂಡೀಷನ್ ಇದೆ. ನನ್ನ ಮಾತು ಕೇಳ್ಕೊಂಡು ನಡೆದ್ರೆ ಹಿಂಗೆ ಇರ್ತದೆ, ನನ್ನ ಮಾತು ಕೇಳಿ ನಡೆದಿಲ್ಲ ಅಂದ್ರೆ ತಿರ್ಗ ದಂಡನೆ ಮಾಡ್ತಾರೆ. ಇದು ನಮ್ ಜನ ಇದನ್ನು ನಿತ್ಯ ಅಂತ ಹೇಳ್ಬಿಡ್ತಾರೆ. ಇಲ್ಲ, ಇದು ಆ ಕಂಡೀಷನ್ ಬಂದಿಲ್ಲ. ಇದು ಹೇಳ್ತಾ ಇರೋದು ಆ ಮಗು ಬಗ್ಗೆ ಹೇಳಿರೋದು. ಆ ಮಗು ತರನೇ ನೆಕ್ಸ್ಟ್ ಕಂಟಿನ್ಯೂ ಆಗ್ಬೇಕು ಇಲ್ಲ. ಈಗ ನಾವು ಈ ಮಗು ಅಂತಿರೋ ವಿಷಯ ಎಲ್ಲ ಇದೆ ನೋಡಿ, ಇದನ್ನು ಯಾವ ತರ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಈ ಮಗು ಅಂತ ಇರೋದು, ಓಕೆ, ಮಗು ಅಂತ ಇರೋ ವರ್ಡು ನೋಡಿ, ಅದು ಅಲಾದ್ ಅಂತ ಇರೋ ವರ್ಡು, ಹುಡುಗ ಅಂತ 7 ಸರಿ ಬೈಬಲ್ ಟ್ರಾನ್ಸ್ಲೇಷನ್ ಆಗಿದೆ. ಹುಡುಗರು ಅಂತ ಬಾಯ್ಸ್ ಅಂತ 3 ಸತಿ, ಮಗು ಚೈಲ್ಡ್ ಅಂತ 32 ಸತಿ, ಚೈಲ್ಡ್ಸ್ ಮಕ್ಕಳುಗಳು ಅಂತ 2 ಸತಿ, ಚಿಲ್ಡ್ರನ್ ನೋಡಿ, ಚಿಲ್ಡ್ರನ್ ದೇಶದ ಮಕ್ಕಳದ ಆ ತರ 27 ಸರಿ ಇದೇ ಪದ ಟ್ರಾನ್ಸ್ಲೇಷನ್ ಆಗಿರೋದು ಬೈಬಲಲ್ಲಿ. ಲ್ಯಾಡ್, ಓಕೆ, ಲ್ಯಾಡ್ಸ್, ಯಂಗ್ ಯೌವನಸ್ಥನು ಅಂತಾನೂ ಇದೆ. ಯೌವನಸ್ಥರಾಗಿರೋ ಪುರುಷರುಗಳು ಗ್ರೂಪ್, ಯಂಗ್ ಮೆನ್, ಯೂತ್ಸ್, ಈ ತರ ಎಲ್ಲ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಆಗ ಇದರಲ್ಲಿ ನೀವು ಬರೀ ಮಗು ಅಂತ ಮಾತ್ರ ತಗೊಳಕ್ ಆಗಲ್ಲ. ಈ ಒಂದು ವರ್ಡು ಇಸ್ರೇಲ್ ಅಲ್ಲಿ ಇಷ್ಟೆಲ್ಲ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೋದು. ಯೌವನಸ್ಥರಿಗೂ ಇದು ಹೇಳ್ಬೋದು ನೀವು. ಸೊ ನಮ್ ಜನ ಇದನ್ನು ಟ್ರಾನ್ಸ್ಲೇಷನ್ ಮಾಡುವಾಗ ಇದನ್ನು ನಮ್ಗೆ ಸೆಟ್ ಮಾಡ್ಬಿಡ್ತಾರೆ, ಹುಟ್ಟಿರೋ ಮಗು ಅಂತ. ನೋಡಿ, ಈಗ ಬೈಬಲ್ ಇನ್ನೊಂದ್ ಕಡೆ ನಾವು ನೋಡುವಾಗ ಇದೇ ಪದ ಆದಿಕಾಂಡ 4:23 ಸೇಮ್ ವರ್ಡ್. ಲೆಮೆಕನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ. ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು, ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತ ಮಾಡಿದೆನು. ಕಾಯಿನನನ್ನು ಕೊಂದವನಿಗೆ ಹೇಳಿ, ನಾನೊಂದು ಯೌವನಸ್ಥನನ್ನು ಕೊಂದಿದ್ದೀನಿ ಅಂತ. ಆ ನಂಬರು ಪ್ರಾಯಸ್ಥನ ಅಂತ ಹೇಳೋ ನಂಬರು 1026 ಹೀಬ್ರೂದಲ್ಲಿ. ನೀವು ಅದು ಡಿಕ್ಷನರಿ ಚೆಕ್ ಮಾಡಿ ನೋಡ್ಬೋದು. 1026 ಇಲ್ಲೂ 1026 ಅಂತ ಹಾಕಿರೋದು. ಯಾಲಾಡ್ ಅಂತ ಇರೋ ವರ್ಡ್, ಅದಕ್ಕೆ ನೋಡಿ ಪ್ರಾಯಸ್ಥನ ಅಂತ ಹಾಕಿದ್ದಾನೆ. ಸರಿ, ಈಗ ನಾವು ದೇವ್ರು ಹೇಳೋದು ಪದ ನೋಡೋಣ. ದೇವರೇ ಈ ಪದ ವರ್ಡ್ ಯೂಸ್ ಮಾಡ್ಬಿಟ್ಟು ಹೇಳೋದು. ಅದು ನಮ್ಗೆ ರೆಮಿಯಾ 31:20. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯೀಮು ನನಗೆ ಪ್ರಿಯ ಪುತ್ರನು,
ಮುದ್ದು ಮಗುವೋ ನೋಡಿ, ಏನು ಮುದ್ದು ಮಗುವೋ ನೋಡಿ, ಇಫ್ರಾಯಿಮ್ ನನಗೆ ಪ್ರಿಯ ಪುತ್ರನು ಮತ್ತು ಇಫ್ರಾಯಿಮ್ ನನಗೆ ಮುದ್ದು ಮಗನು. ಹಾಗಾದ್ರೆ ಈ ಮುದ್ದು ಮಗನಂತ ಬಂದಿರೋದು 1026. ನಾನು ಕೇಳೋದು, ಇಫ್ರಾಯಿಮ್ ಇಲ್ಲಿ ಇನ್ನು ಮಗು ಆಗಿದ್ದಾನ, ಇಲ್ಲ ಇಫ್ರಾಯಿಮ್ ಬೆಳೆದು ಬಿಟ್ಟು ಒಂದು ವಂಶ ಆಗಿದ್ದಾನ? ಇದು ಇಫ್ರಾಯಿಮ್ ಅನ್ನು ಬೇರೆ ಇಫ್ರಾಯಿಮ್ ಅಂತ ಹೇಳ್ತಾ ಇದ್ದಾರ, ಇಲ್ಲ ಕಾರಣ ಇದು ಹೇಳೋ ಸಮಯದಲ್ಲಿ ಆಲ್ರೆಡಿ ಇಫ್ರಾಯಿಮ್ ಒಂದು ವಂಶ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಹೀಬ್ರೂ ಭಾಷೆ ಅದ್ರ ಪ್ರಯೋಗ, ಹೀಬ್ರೂ ಜನ ಯಾವ ತರ ಉಪಯೋಗ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಬೇಕು, ಕಲಿಬೇಕು. ಇದನ್ನು ಸುಮ್ಮನೆ ಇದು ಅವ್ರದ್ದು ಭಾಷೆ ಶೈಲಿ. ಇದು ಈ ಭಾಷೆ ಸ್ಟೈಲು ಅದ್ ನಾವು ಅರ್ಥ ಮಾಡದೆ ನಮ್ಮ ಕನ್ನಡ ಶೈಲಿಯಲ್ಲಿ, ಇಲ್ಲ ನಮ್ಮ ಭಾರತೀಯ ಶೈಲಿಯಲ್ಲಿ ಅದನ್ನು ನಾವು ಎಕ್ಸ್ಪ್ಲೇಷನ್ ಮಾಡಿದ್ರೆ ತಪ್ಪಾಗ್ಬಿಡ್ತದೆ. ಅದು ದೇವ್ರು ಕೇಳ್ತಾ ಇರೋದು, ಇಫ್ರಾಯಿಮು ಅವನು ಯೋಸೇಫ್ಗೆ ಹುಟ್ಟಿರೋ ಮಗ ಮನಶ್ಶೆ ಮತ್ತು ಇಫ್ರಾಯಿಮ್. ಸೊ ಈಗ ಇಫ್ರಾಯಿಮ್ ಒಂದು ಸಾಂಕೇತಿಕ ತಗೊಂಡು ದೇವ್ರು ಹೇಳ್ತಿದ್ದಾರೆ, ಇಫ್ರಾಯಿಮ್ ಯಾರು ನನಗೆ ಒಂದು ಆಲ್ರೆಡಿ ಯಾರಾಗಿದ್ದಾನೆ, ಒಂದು ಪ್ರಿಯ ಪುತ್ರ ಬೆಳೆದಿದ್ದಾನೆ. ಪ್ರಿಯ ಪುತ್ರನಂದ್ರೆ ಸುಮ್ಮನೆ ಪ್ರಿಯನಾಗ, ಹುಟ್ಟಿದಕ್ಕೆ ಯಾರು ಪ್ರಿಯರಾಗಲ್ಲ. ಹುಟ್ಟಿ ಪ್ರಿಯರಾಗಬೇಕಾದ್ರೆ ಬೆಳೆದೇನಾದ್ರು ದೇವರಿಗೆ ಮೆಚ್ಚುಗೆಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಪ್ರಿಯ ಪುತ್ರನಾಗ್ತದೆ. ಇಲ್ಲಿ ಯೋಸೇಫ್ಗೆ ಪ್ರಿಯ ಪುತ್ರ ಅಂತ ಹೇಳಿದ್ರೆ ಇಬ್ರು ಬರಬೇಕು. ಸೊ ಅವ್ರಿಗೆ ಎರಡಲ್ಲಿ ಒಬ್ರು ಮಾತ್ರ ಆರಿಸ್ಕೊಳಕ್ ಆಗಲ್ಲ. ಈಗ ಯೋಸೇಫ್ ಒಳ್ಳೇದ್ ಮಾಡಿದಕ್ಕೆ ಅವ್ರು ಎರಡು ಮಕ್ಕಳನ್ನ ಆರಿಸ್ಕೊಳ್ಬೇಕು. ಇದು ಇಫ್ರೇಮ್ ಒಳ್ಳೇದ್ ಮಾಡಿದಕ್ಕೆ ಇಫ್ರೇಮ್ ಅವ್ನು ನನ್ನ ಮುದ್ದು ಮಗನ. ಹಾಗಾದ್ರೆ ಏನು, ನಾವು ಒಂದು ತಂದೆ ಬೇರೆ ಚಿಕ್ಕ ಮಕ್ಕಳನ್ನ ಮಾತ್ರ ಮುದ್ದು ಮಗ ಅಂತ ಹೇಳೋದಲ್ಲ, ಆ ಮಗ ಬೆಳೆದು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾರೆ ಏನಂತ ಹೇಳ್ಬೋದು, ಮುದ್ದು ಮಗ ಅಂತಿಲ್ಲ. ನಿನ್ನ ಮಗ ಮುದ್ದು ಮಗ ಅಂತ 70 ವಯಸ್ಸಾಗಿರುವ ಅಪ್ಪ ತನ್ನ 45 ವಯಸ್ಸಾಗಿರೋ ಮಗನೂ ಹೇಳ್ಬೋದು, ನನ್ನ ಮುದ್ದು ಮಗ ಅಂತ ಇದು. ಸೊ ಇದು ದೇವರು ಹೇಳ್ತಾ ಇರೋದು. ಹಾಗಾದ್ರೆ ಇಫ್ರೇಮ್ ಬೆಳೆದಿದ್ದಾರೆ ಈಗ. ಸೊ ನಮ್ಗೆ ಒಂದು ಮಗು ಸಿಕ್ಕಿದೆ ಅಂತ ಹೇಳುವಾಗ, ಮಗು ಹುಟ್ಟಿದೆ ಅಂತ ಹೇಳುವಾಗ ಹುಟ್ಟಿದಕ್ಕೆಲ್ಲ ಇಲ್ಲಿ ಹೇಳ್ತಾ ಇರೋದು. ಸೊ ಅಲ್ಲಿ ಏನಂತ ಬಂತು, ನಮ್ಗೆ ಒಂದು ಮಗು, ನಮ್ಗೆ ಒಂದು ನೆಕ್ಸ್ಟ್ ಒಂದು ಹುಡುಗ ಅಂತ ಸಿಕ್ಕಿ. ಹಾಗಾದ್ರೆ ಒಂದು ಪ್ರಾಸೆಸ್ ಇದು. ಒಂದು ಮಗು ಹುಟ್ಟಿ ಅವನು ಬೆಳೆದು, ಅವನು ಮಗು ಎದೆ ಮೇಲೆ ಯಾರು ಎತ್ಕೊಂಡೋಗಿ ಸಾಮ್ರಾಜ್ಯ ಇಕ್ಕಲ್ಲ. ಅವನು ಬೆಳೆದು ಯೌವನಸ್ಥರಾಗುವ ಅದಕ್ಕೆ ಅವನು ಪ್ರಿಪೇರ್ಡ್ ಆಗಿ ಬೆಳಿಬೇಕು. ಚಿಕ್ಕ ವಯಸ್ಸಿಂದಾನೆ ದೇವ್ರವ್ರನ್ನು ನಡೆಸ್ಕೊಂಡು ಬರ್ತಾರೆ. ಹಾಗಾದ್ರೆ ಏನು, ಆಹಾಜ್ಗೆ ಹುಟ್ಟಿರೋ ಮಗ ಹೆಂಗಿರ್ಬೇಕು. ಈಗ ನಾವು ಅರಸನ ಬಗ್ಗೆ ನೋಡುವಾಗ, ಎಸ್ಕೆ ಅರಸನ ಬಗ್ಗೆ, ಅವನು ಚಿಕ್ಕ ವಯಸ್ಸಿಂದನೇ ದೇವರ ಮಾತು ಹುಡುಕಿರೋ ಒಂದು ವ್ಯಕ್ತಿಯಾಗಿದ್ದಾರೆ. ಅದನ್ನೇ ಇಲ್ಲಿ ನಮ್ಮ ಯೆಶಯ ಪ್ರವಾದನೆ ಮಾಡ್ತಾ ಇರೋದು. ಆಹಾಸ್ ಕಾಲದಲ್ಲಿ ಅಸಿರಿಯ ರಾಜ ಬರುವಾಗಲೇ ಪ್ರವಾದನೆ ಮಾಡಿದ್ರು, ಇದನ್ನು ಬರ್ತದೆ. ಈ ಆಹಾಸ್ ಕಾಲ ಇರೋ ತನಕ ಹಸಿರೇ ಒಂದು ಪ್ರವಾಹವಾಗಿ ಬರ್ತಾ ಇರ್ತದೆ. ಹಂಗ ತುಂಬಿ ನೀರು ಒಂದೇ ಸಲ ಕತ್ತನಕ ಬರಲ್ಲ. ಫಸ್ಟ್ ನೀರಲ್ಲಿ ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ ಇವ್ರು ಹಸಿರ ರಾಜ ಸ್ವಲ್ಪ ಸ್ವಲ್ಪ ಮೇಲೆ ಅಧಿಕಾರ ಮಾಡಿ ಕೊನೆಗೆ ಅವ್ರು ತೀರೋಗಿದ್ಮೇಲೆ ಇವ್ರು ಬರುವಾಗ ಇವ್ರು ಕತ್ತಷ್ಟಿಗೆ ಬರ್ತದಂತೆ. ಇದು ಒಂದು ಮಾತಲ್ಲಿ ಪ್ರವಾದನೆ ಹೇಳಿರೋದು. ಇದು ಜಸ್ಟ್ ಒಂದು 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 ಸಮಯದಲ್ಲಿ ಆಗಿರೋ ಒಂದು ಈವೆಂಟ್ ಅಲ್ಲ. ಇದು ಜಸ್ಟ್ ಒಂದು ಹಂಗಲ್ಲ. ಇದೊಂದು ತುಂಬಾ ವರ್ಷಗಳು ತಗೊಳ್ತಾ ಇರುವ ಒಂದು ಪ್ರವಾದನೆ ಅದು. ಆಗ ಏನಾಯ್ತು, ನಮ್ಗೆ ಇಷ್ಟು ಬರೋ ತನಕ ನಮ್ಮ ಮಗು ಏನಾಗಿರ್ತದೆ, ಆಡಳಿತ ಮೇಲೆ ಕೂತಿರ್ತದೆ. ಕೂತಿರುವಾಗ ಈ ಎಸ್ಕೆ ಅರಸನನ್ನು ಪರ್ಫೆಕ್ಟ್ ಆಗಿ ಆಳ್ವಿಕೆ ಮಾಡೋದಕ್ಕೆ ಒಬ್ರು ಬೇಕು, ಕರೆಕ್ಟಾಗಿ ಐಡಿಯಾ ಕೊಡೋಕೆ ಬೇಕು. ಐಡಿಯಾ, ಸೇನಾಪತಿಗಳು ಹೆಂಗಿರ್ಬೇಕು, ಯಾವ ಸಮಯದಲ್ಲಿ ಯುದ್ಧ ಮಾಡಬೇಕು, ಇದೆಲ್ಲ ಕರೆಕ್ಟಾಗಿ ಆಲೋಚನೆ ಕೊಡೋದಕ್ಕೆ ನಮ್ಗೆ ಒಬ್ರು ಇರ್ಬೇಕು ಅವ್ರ ಜೊತೆಯಲ್ಲಿ. ಇದು ಬಂದು ಒಂದು ಪ್ರವಾದನೆ ಅಂದ್ರೆ ಒಂದು ಯುದ್ಧ ಗೆಲ್ಲೋಕಿರೋ ಒಂದು ಪ್ರವಾದನೆ ಅಂತ ಬರೋ. ಇದು ಬರೀ ಅರಸನ ಬಗ್ಗೆ ಮಾತ್ರ ಅಲ್ಲ, ಆ ಅರಸರ ಜೊತೆಲಿರೋ ಎಲ್ಲಾ ಸಿಸ್ಟಮ್ ಅನ್ನು ಹೇಳಿರೋದು. ಸೊ ಅದಕ್ಕೆ ನಾವು ಇದನ್ನು ಬೇರೆ ಕಡೆ ವಾಕ್ಯ ಓದುವಾಗ, ಈಗ ಯೆಶಯ 22:1 ನೋಡಿ, ಇದು ಏನಿದೆ ಅಂತ. ದಿವ್ಯ ದರ್ಶನದ ತಗ್ಗಿನ ವಿಷಯವಾದ ದೈವೋಕ್ತಿ ನೋಡಿ, ದಿವ್ಯ ದರ್ಶನ ತಗ್ಗಂದ್ರೆ ಯೆರೂಸಲೇಮ್. ಇದು ಓಕೆ, ಆ ಯೆರೂಸಲೇಮ್ ಬಗ್ಗೆ ಇರೋ ದೇವೋಕ್ತಿ. ಆಗ ಯೆರೂಸಲೇಮ್ಗೆ ಏನಾಗ್ತದೆ ಅಂತ ದೇವರ ಪ್ರವಾದನೆ. ನಿನಗೆ ಏನಾಯ್ತು, ನಿನ್ನ ಜನರೆಲ್ಲರೂ ಮಾಳಿಗೆಗಳನ್ನು ಹತ್ತಿದ್ದೇಕೆ. ಇದು ಯೆರೂಸಲೇಮ್ ಬಗ್ಗೆ ಹೇಳ್ತಾ ಇರೋ ದೇವರು, ಯಾಕೆ ಹಿಂಗ್ ಮಾಡಿದ್ರಿ ನೀವು ಅಂತ. ಓಕೆ, ಸೊ ನೆಕ್ಸ್ಟ್ ಅದಕ್ಕೆ ನಮ್ಗೆ 5ನೇ ವಾಕ್ಯ. ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನಿಂದ ದಿವ್ಯ ದರ್ಶನದ ತಗ್ಗಿಗೆ ಗಲಿಬಿಲಿಯ ದಿನ. ನೋಡಿದ್ರೆ ಹಾಗಾದ್ರೆ ಏನಾಯ್ತು, ಒಂದು ವಿಷಯ ಇದು ಏನ್ ಮಾಡ್ಬೇಕಂತ ಗೊತ್ತಾಗದೇ ಇರೋ ಒಂದು ದಿನ ಬಂದ್ಬಿಟ್ಟಿದೆ. ದೇವ್ರ ಕಡೆಯಿಂದ ದಂಡನೆಯಾಗಿ ಬಂದಿರೋದು, ಅದು ನಮ್ಗೆ 5 ಬಂತು. ಈಗ ನೆಕ್ಸ್ಟ್ 15
ಅದೇ ಬೇಡ ಅದಕ್ಕೆ. ಸರಿ, ಇನ್ ದ ಡೇ ಇದು ಹನ್ನೆರಡು ನೋಡಿ. 12. ಕಣ್ಣೀರು ಸುರಿಸಿ ಅಂಗಲಾಚಿ ತಲೆಬೋಲಿಸಿಕೊಂಡು ಗೋಣಿತಟ್ಟನ್ನು ಸುತ್ತುಕೊಳ್ಳಿರಿ ಎಂದು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಆ ದಿನದಲ್ಲಿ ನಿಮ್ಗೆ ಆಜ್ಞಾಪಿಸಿದನು. ನೋಡಿ, ಸೊ ಆ ದಿನದಲ್ಲಿ ಏನಾಗ್ಬೇಕು? ನೀವು ದುಃಖದಲ್ಲಿ ಇರಬೇಕು. ಓಕೆನಾ? ದುಃಖದಲ್ಲಿ ಇರಬೇಕು. ನೆಕ್ಸ್ಟ್, ಆದರೆ ಇಗೋ ಉಲ್ಲಾಸ, ಹರ್ಷ, ದನ ಕುಯ್ಯುವುದು, ಕುರಿ ಕಡಿಯುವುದು, ಮಾಂಸ ತಿನ್ನುವುದು, ದ್ರಾಕ್ಷರಸ ಕುಡಿಯುವುದು, ನಾಳೆ ಸಾಯುತ್ತೇವೆಂದು ತಿಂದು ಕುಡಿಯುವುದು, ಇವೇ ನಿಮ್ಮ ಕಾರ್ಯ. ಇಷ್ಟೇ. ನೀವು ಏನು ಈಗ ಇಲ್ಲ, ನಿಮ್ದು ಮುಗೀತು ಜನರ ಬಗ್ಗೆ. ಇದು ದಿವ್ಯ ದೃಷ್ಟಿ ತಗ್ಗಿಗೆ ಬಂದಿರೋ ದಂಡನೆಯ ದಿನ. ಇದು ಆ ದಂಡನೆ ಮುಗಿಯುವಾಗ ಹೆಂಗ್ ಮುಗೀತದೆ, ಈಗ ಹೆಂಗ್ ಮುಗಿಸ್ಬೇಕು ದಂಡನೆ ದೇವ್ರು ಕೊಡುವ ಆಲೋಚನೆ ನೋಡಿ. 15. ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಹೀಗೆ ನುಡಿದಿದ್ದಾನೆ, ನಡೆ, ಅರಮನೆಯ ಮೇಲ್ವಿಚಾರಕನಾದ ಶಬ್ನೇಮ್ ಎಂಬ ಈ ಅಧ್ಯಕ್ಷನ ಬಳಿಗೆ ಹೋಗಿ. ನೋಡಿದ್ರ, ಆಗ ಶಬ್ನೆ ಅಂತ ಇರೋ ಒಂದು ವ್ಯಕ್ತಿನೇ ಅರಮನೆದು ಎಲ್ಲ ವಿಚಾರ ಮಾಡುವ, ಮೀನ್ಸ್ ಫುಲ್ ಹೌಸ್ ಹೋಲ್ಡ್, ಅರಸರ ಆರ್ಮಿ, ಸೇನಾಧಿಪತಿ, ಇವರೆಲ್ಲರ ಮೇಲಿರೋ ಒಂದು ವ್ಯಕ್ತಿನೇ ಈ ಶಬ್ನ ಅಂತ ಇರೋ ಒಂದು ವ್ಯಕ್ತಿ. ಸೊ ಈ ಶಬ್ನ ಅಂತ ಇರೋ ವ್ಯಕ್ತಿ ಹೆಂಗಿರ್ಬೇಕು? ದೇವರನ್ನು ಹೆದರ್ಕೊಂಡು ಅರಸರನ್ನ ಹೆಂಗ್ ಕಾಪಾಡಬೇಕು, ಹೆಂಗ್ ಅರಸರುಗಳನ್ನ ಇದು ಅವ್ರ ಮಕ್ಕಳು ಎಲ್ಲ ಡ್ಯೂಟಿ ಈ ವ್ಯಕ್ತಿ ಮೇಲೆ ಇರೋದು. ಈ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದು. ಈ ವ್ಯಕ್ತಿ ತಪ್ಪು ಮಾಡ್ಬಿಟ್ರೆ ಅರಸ ಒಬ್ಬನೇ ಏನು ಮಾಡೋಕ್ಕಾಗಲ್ಲ. ಕಾರಣ ಯಾರಿಗೂ ಅರಸರ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ. ಈಗ ನೋಡಿ, ಸಿಂಪಲ್ ಆಗಿ ಒಂದು ಊರಿಗೂ ಪ್ರೈಮ್ ಮಿನಿಸ್ಟರ್ಗೂ ಎಲ್ಲ ಹೆದರ್ತಾರೆ. ಸೊ ಬಟ್ ಪ್ರೈಮ್ ಮಿನಿಸ್ಟರ್ ಯಾರನ್ನು ನಂಬ್ಕೊಂಡಿದ್ದಾರೆ? ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನು. ಈ ಕ್ಯಾಬಿನೆಟ್ ಮಿನಿಸ್ಟರ್ ಎಲ್ಲ ಆಪೋಸಿಟ್ ಆಗ್ಬಿಟ್ರೆ ಪ್ರೈಮ್ ಮಿನಿಸ್ಟರ್ ಒಬ್ಬನೇ ಏನ್ ಮಾಡಕ್ಕಾಗತ್ತೆ? ಅದೇ ತರ ಅರಸ ಜೊತೆಯಲ್ಲಿ ಇರೋರೆಲ್ಲರೂ ಸಂಗಡ ಇದ್ರೆ, ಅರಸರಿಗೆ ಸಪೋರ್ಟ್ ಆಗಿದ್ರೆ ಅರಸ ಧೈರ್ಯವಾಗಿರ್ತಾರೆ. ಒಂದಿನ ಎಲ್ಲ ಬೇರೆ ಆಗ್ಬಿಟ್ಟು ಇಲ್ಲ ಕರೆಕ್ಟಾಗಿ ಆಲೋಚನೆ ಕೊಟ್ಟಿಲ್ಲ ಅಂದ್ರೆ ಅರಸನಿಗೆ ಒಬ್ಬನೇ ಏನು ಮಾಡಕ್ ಆಗಲ್ಲ. ಸೈನಿಕರು ಯಾರು ಮಾತನ್ನು ಕೇಳಲ್ಲ, ಅವ್ರಿಗೆ ರ್ಯಾಷನ್ನು ಎಲ್ಲ ಇದೆ. ಇದಕ್ಕೆ ಮೇಲ್ ವಿಚಾರಣೆ ಇರುವ ಒಂದು ವ್ಯಕ್ತಿ ಇದ್ದಾರೆ, ಶಬ್ನ. ಸೊ ದೇವ್ರ ಹೇಳ್ತೀನಿ ನೋಡಿ, ಶಬ್ನ ಎಂತ ವ್ಯಕ್ತಿ ಅಂತ ನೋಡಿ. ಈ ಅಧ್ಯಕ್ಷನ ಬಳಿಗೆ ಹೋಗಿ ಅವನಿಗೆ ಹೇಳತಕ್ಕದ್ದೇನೆಂದರೆ, ಇಲ್ಲಿ ನಿನಗೇನು, ಇಲ್ಲಿ ನಿನಗೆ ಯಾರಿದ್ದಾರೆ, ಇಲ್ಲಿ ನಿನಗಾಗಿ ಗೋರಿಯನ್ನು ತೋರಿಸಿಕೊಂಡಿದ್ದೀಯಾ? ನೋಡಿದ್ರ ಏನರ್ಥ? ಇವರು ಸತ್ತದ ಮೇಲೆ ಇವ್ರಿಗೆ ಹೆಂಗ್ ಸಮಾಧಿ ಮಾಡ್ಬೇಕಂತ ಇವ್ರು ಬದುಕಿರುವಾಗ ಇವ್ರೊಂದು ಸಮಾಧಿ ಮಾಡ್ಕೊಂಡಿಟ್ಟಿದ್ದಾರೆ. ಇವರು ಕಾರಣ ಯಾವೇ ಕಾಲದಲ್ಲಿ ಸತ್ತೋಗಿದ್ಮೇಲೆ ಕೆಲವರಿಗೆ ಸಮಾಧಿ ಕಟ್ಕೊಡೋದು ಅವ್ರು ಮಾಡಿರೋ ಒಳ್ಳೆ ಕ್ರಿಯೆಗಳಿಗೆ ದೊಡ್ಡ ಸಮಾಧಿ ಮಾಡ್ತಾರೆ. ಅದು ಮೆಮರಿ ಆಗಿರ್ತದೆ. ಈಗ ನಮ್ಗೆ ತಾಜ್ ಮಹಲ್, ಅದೇ ತರ ಇವ್ರಿಗೇನು, ನನಗೆ ಯಾರು ತಾಜ್ ಮಹಲ್ ಕಟ್ಟಲ್ಲ, ಅದಕ್ಕೆ ನಾನೇ ನನಗೆ ತಾಜ್ ಮಹಲ್ ಕಟ್ಟಿಬಿಟ್ಟು ನಾನು ಸಾಯುವಾಗ ನನ್ನ ಅಲ್ಲೇ ಸಮಾಧಿ ಮಾಡ್ಬೇಕಂತ ಮಾಡ್ಕೊಂಡು ಸಾಯೋದು. ಅದೇನು ದೇವ್ರು ಹೇಳ್ತಾರೆ, ನೀನ್ ಮಾಡ್ತಾ ಇದೀಯಾ? ನಿನಗೆ ಒಂದು ಸಮಾಧಿ ಕಟ್ಕೊಂಡಿದೆ. ಇದು ನೀವು ಹಿಸ್ಟಾರಿಕಲ್ ಚೆಕ್ ಮಾಡೋ ಇದೆಲ್ಲ ಪ್ರೂಫ್ಗಳು. ಎತ್ತರದಲ್ಲಿ ನಿನಗೆ ಸಮಾಧಿಯನ್ನು ಕೊರೆಯಿಸುತ್ತಾ ಬಂಡೆಯನ್ನು ಕಡೆಯಿಸಿ ನಿನಗೆ ನಿವಾಸವನ್ನು ಮಾಡಿಸುತ್ತಾ ಇದ್ದೀಯೋ? ನೋಡಿದ್ರೆ ನೀನು ರಾಜ್ಯವನ್ನು ಬಿಟ್ಬಿಟ್ಟು, ದೇಶಕ್ಕೆ ಹಿತವನ್ನು ಬಿಟ್ಬಿಟ್ಟು ನಿನಗೆ ಸಮಾಧಿ ಕೆಡ್ತಾ ಇದೀಯಾ? ಹಾಗಾದ್ರೆ ಏನು? ದೇಶಕ್ಕೆ ಬರ್ಬೇಕಾದ್ರೆ ಹಣ ತಗೊಂಡು ದೇಶಕ್ಕೆ ಖರ್ಚು ಮಾಡಿದೆ ವ್ಯಕ್ತಿಯಾಗಿ ಖರ್ಚು ಮಾಡೋ ಒಂದು ವ್ಯಕ್ತಿ ಇವನು ಶಬ್ನ. ಸೊ ಇವನು ಇರುವಾಗ ಹೆಂಗ್ ರಾಜ್ಯ ಸೆರೆಗೆ ವಿರೋಧವಾಗಿ ಗೆಲ್ಲೋಕ್ಕಾಗ್ತದೆ? ಹೆಂಗ್ ಸಾಧ್ಯ? ಕಾರಣ ಹಣ ಎಲ್ಲಿ ಹೋಗ್ತಾ ಇದೆ ಈಗ ನೋಡಿ, ಹಣ ಬೇರೆ ಎಲ್ಲ ಕೂಡ ಹೋಗ್ತಾ ಇದೆ. ಸೊ ಸೈನಿಕರಿಗೂ ಹೋಗ್ಬೇಕಾಗಿರೋದು ಇಲ್ಲ, ಸೈನಿಕರಿಗೆ ಖರ್ಚು ಮಾಡ್ಬೇಕಾಗಿರೋದು ಇಲ್ಲಿ ಗಂಡೆಲ್ಲ ಕಟ್ ಮಾಡಿ ಅದಕ್ಕೆ ಏನೋ ನೋವು ಮಾಡಿಕೊಂಡು ಅವನಿಗೆ ವಾಸ ಮಾಡೋಕ್ ಮಾಡ್ತಾ ಇದ್ದಾನೆ. ಅದಕ್ಕೆ ದೇವ್ರು ಹೇಳಿದ್ರು, ನಿನ್ನನ್ ಸೆರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ, ನೀನ್ ಇರಲ್ಲ, ಅವನನ್ನ ಎತ್ಬಿಡಿ ಅಂತ ಹೇಳ್ಬಿಟ್ರು ಅಲ್ವಾ? ಅದೇ 19 ನೋಡಿ, ಓಡಿಸ್ಬಿಡ್ತೀನಿ ನಾನು ಇಲ್ಲಿಂದ. ಈಗೋ ಬಲಿತವನೇ, ಯೆಹೋವನು ನಿನ್ನನ್ನು ಎಸೆದೇ ಎಸೆಯುವನು. ನೋಡಿದ್ರೆ ಹಾಗಾದ್ರೆ ಏನು ಈ ಪೋಸ್ಟ್ ಏನ್ ಎಸೆದೇ ಎಸೆಯುವನು? ಏನ್ ಲ್ಯಾಂಗ್ವೇಜ್ ನಾವು ಹೇಳ್ತೀವಲ್ಲ ಲ್ಯಾಂಗ್ವೇಜ್, ಎತ್ಬಿಡ್ತೀನಿ ನಾನು. ಹಾಗಾದ್ರೆ ಏನ್ ಅರ್ಥ? 2-3 ಅರ್ಥ ಬರ್ತದೆ. ಕೆಲ್ಸದಲ್ಲಿ ಹೇಳುವಾಗ ಕೆಲ್ಸದಿಂದ ಎತ್ಬಿಡ್ತೀನಿ ಅಂತ, ಸುಮ್ನೆ ಒಬ್ಬರಿಗೆ ಎತ್ಬಿಡ್ತೀನಿ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಅರ್ಥ. ಸೊ ಆ ಮಾತು ನಮ್ಗೆ ಹೆಂಗ್ ಲ್ಯಾಂಗ್ವೇಜ್ ಇದೆ, ಅದೇ ತರ ದೇವ್ರು ನಮ್ಗೆ ಎತ್ತು ಬಿಸಾಕ್ಬಿಡ್ತಾರೆ ಅಂತ ಹೇಳಿದ್ರೆ ಏನರ್ಥ? ಎತ್ತು ಬಿಸಾಕೋದಲ್ಲ, ನಿನ್ ಈ ಪೋಸ್ಟ್ ಹೋಗ್ಬಿಡುತ್ತೆ, ಆಮೇಲೆ ಸೇರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ ನಿನ್ನನ್ನು. ಹಿಡಿದೇ ಹಿಡಿಯುವನು, ನಿನ್ನನ್ನು ಚೆಂಡಿನಂತೆ ಸುತ್ತಿ ಸುತ್ತಿ ವಿಸ್ತಾರವಾದ ದೇಶಕ್ಕೆ ಬಿಸಾಡುವನು. ನೋಡ್ದ, ಹಾಗಾದ್ರೆ ಇದು ಯೆಶಾಯ ಹೇಳೋ ಪ್ರವಾದಿ. ನೀನು ಇಲ್ಲಿ ದೊಡ್ಡ ಇದು ಮಾಡಿ ಅದರಲ್ಲಿ ಸತ್ತದ ಮೇಲೆ ನೀನ್ ಇಲ್ಲಿ ಸಾಯೋದು ಇಲ್ಲ,
ಮತ್ತು ಈ ಮಾಡಿರೋ ನಿನಗೆ ಪ್ರಯೋಜನ ಆಗಲ್ಲ ಅಂತ ಯೆಶಾಯ ಪ್ರವಾದನೆ ಮಾಡ್ಬಿಟ್ಟು, ಇದು ದೇವರು ಯೆಶಾಯ ಮುಖಾಂತರ ಹೇಳ್ತಾ ಇರೋದು. ಹಂಗಾದ್ರೆ ಈ ರಾಜ್ಯಕ್ಕೆ ಏನಕ್ಕೆ ಯುದ್ಧ ಗೆಲ್ಲೋಕ್ ಆಗ್ತಾ ಇಲ್ಲ? ಈ ಒಬ್ಬನ ವ್ಯಕ್ತಿ ಕಾರಣ. ಈಗ ಏನ್ ಮಾಡ್ಬೇಕು? ಯೆಶಾಯ ಫಸ್ಟೇ ಪ್ರವಾದನೆ ಮಾಡಿದ್ದಾರೆ ಏನಂತ, ನಮ್ಗೊಂದು ಮಗು ಸಿಕ್ಕಿದೆ, ನಮ್ಗೆ ಒಂದು ಹುಡುಗ ಸಿಕ್ಕಿದ್ದಾನೆ, ಆಡಳಿತ ಅವ್ರ ಮೇಲೆ ಇರುತ್ತದೆ ಇಂತೆಲ್ಲ ಬರುವಾಗ ಒಳ್ಳೆ ಆಲೋಚನೆ, ಅದಕ್ಕೆ ತಂದೆ ಅಂತೆ ಅವರು. ಇದೆಲ್ಲ ನಾವು ಒಬ್ಬರ ಮೇಲೆ ಆಗ್ಬಿಡ್ತೀವಿ, ಇದೆಲ್ಲ ನಾವು ಒಬ್ಬರೇ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲ, ಕಾರಣ ನಮ್ಗೆ ಹುಡುಗರು ಹುಟ್ಟುತ್ತಂತ ಬರ್ದಿದ್ರೆ ಕಾರಣ ಆ ಮಗು ಅಂತ ಹೇಳೋದು ಒಬ್ಬರನ್ನೂ ಹೇಳ್ಬೋದು, ಆ ಮಗು ಅಂತ ಹೇಳೋದು ತುಂಬಾ ಜನ ಹೇಳ್ಬೋದು, ಆ ಮಗು ಅಂತ ಹೇಳೋದು ಅಲ್ಲಿ ಇಬ್ಬರಿದ್ದಾರೆ, ಒಂದು ಮಗು ಒಂದು ಬಾಲಕ ಅಂತಾನಿದೆ ಅಲ್ಲಿ. ಇದೆಲ್ಲ ನಾವು ಒಬ್ಬರ ಬಗ್ಗೆ ಹೇಳ್ಬಿಡ್ತಾ ಇದ್ದೀವಿ. ಯಾಕೆ? ನಮ್ಗೆ ಇದು ಹೆಂಗಾದ್ರೂ ಯೇಸು ಸ್ವಾಮಿ ಅಂತ ತೋರಿಸ್ಬೇಕು. ಅದಕ್ಕೆ ಹಂಗಲ್ಲ, ಇದು ಬರೆದಿರೋದು ಆ ಸಮಯದಲ್ಲಿ ಏನಾಗ್ಬೇಕಂತ. ಸೊ ಅದಕ್ಕೆ ಇಲ್ಲಿ ನಮ್ಗೆ ಕ್ಲಿಯರ್ ಆಗಿದೆ. ಈಗ ಅದೇ ಸಮಯದಲ್ಲಿ ಹೆಂಗ್ ಯುದ್ಧ ಗೆಲ್ತಾರೆ ಅಂತ ಅವನು ತೆಗೆದಾಕ್ಬಿಡಿ. ಈಗ 22 ಇಲ್ಲ 20 20. ಆ ದಿನದಲ್ಲಿ ನಿನ್ನ ಸೇವಕನು ಹಿಲ್ಕಿಯನ ಮಗನೂ ಆದ ಎಲ್ಯಾಕೀಮನನ್ನು ಕರೆದು ನಿನ್ನ ನಿಲುವಂಗಿಯನ್ನು ಅವನಿಗೆ ತೊಡಿಸಿ ನಿನ್ನ ನಡುಕಟ್ಟನ್ನು ಅವನಿಗೆ ಕಟ್ಟಿ ನಿನ್ನ ಅಧಿಕಾರವನ್ನು ಅವನಿಗೆ ಕೈಗೆ ಕೊಡುವೆನು. ನೋಡಿದ್ರೆ ಆಗ ಏನಾಯ್ತು? ಅವನ್ ಎತ್ಬಿಟ್ಟು ಅವ್ನು ಬಿಸಾಕಿದ್ಮೇಲೆ, ಅವ್ನು ಹೋಗಿದ್ಮೇಲೆ ಅವ್ನ ಜಾಗದಲ್ಲಿ ಏನಾಗ್ಬೇಕು? ಈಗ ಆ ಪೋಸ್ಟ್ ಹೋಗ್ಬಿಡುತ್ತೆ, ಆ ಪೋಸ್ಟ್ ಹೋಗ್ಬಿಡ್ತದೆ. ಇನ್ನು ಮುಂದೆ ಏನಾಗ್ತಾರೆ? ಅವ್ನು ಬೇರೆ ಯಾವ್ದೋ ಊರಿಗೂ ಕಳ್ಸ್ಬಿಡ್ತಾರೆ ದೇವ್ರು. ಬಟ್ ಇವಾಗ ಫಸ್ಟ್ ಅವನು ಪೋಸ್ಟ್ ಹೋಗ್ಬೇಕು, ಅವ್ನ ಪದವಿ ಹೋಗ್ಬೇಕು. ಅದು ಯಾರಿಗೆ ಬರ್ತದೆ? ಎಲಿಯಾಕೀಮ್ ಅಂತ ಒಂದು ದಾಸನಿಗೆ ಬರ್ತದೆ. ಈಗ ಆಮೇಲೆ ಯೆಶಾಯ ಯೆಹೋವ ದೇವರು ಎಲಿಯಾಕೀಮನ್ನು ಆರಿಸ್ಕೊಳ್ಳುವಾಗ ನೀನು ಹೋಗ್ಬೇಕಲ್ಲಿ. ಹೋಗ್ಬಿಟ್ಟು ಏನಾಡ್ಬೇಕು? ನಿನ್ನ ವಸ್ತ್ರ, ನಿನ್ನ ಅಂಗಿ, ಹಾಗಾದ್ರೆ ಒಂದು ಪರಿಶುದ್ಧನ ಅಂಗಿ, ಒಂದು ಪ್ರವಾದಿ ದೇವರ ಸೇವೆ ಮಾಡುವ ಆ ವ್ಯಕ್ತಿಯ ಅಂಗಿ, ಅದು ಅವ್ರು ಕೊಟ್ಬಿಡು ಅಂತ ಹೇಳೋದು ಏನರ್ಥ? ನಿನ್ನ ಸ್ಥಾನದಲ್ಲಿ, ನಿನ್ನ ಜಾಗದಲ್ಲಿ ಎಲಿಯಾಕೀಮ್ ಇರ್ತಾನೆ. ಈಗ ನೀನ್ ಯಾವಾಗ ಮಧ್ಯದಲ್ಲಿ ಹೋಗ್ಬಿಟ್ಟು ಅರಸನಿಗೆ ದೇವ್ರ ಮಾತು ಪ್ರವಾದನೆ ಅಂತ ಹೇಳ್ತಾ ಇದೆಯಲ್ಲ, ಇನ್ನು ನಿನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ. ನಿನ್ ತರ ನಾನು ಎಲಿಯಾಕೀಮ್ನಲ್ಲಿ ಮಾಡ್ಬಿಡ್ತೀನಿ. ಹಾಗಾದ್ರೆ ಏನು? ಎಲಿಯಾಕೀಮ್ ಏನ್ ಪೋಸ್ಟ್ ನೋಡ್ಬೇಕು ನೋಡಿ. ಎಲಿಯಾಕೀಮ್ ಅಲ್ಲಿ ಇದ್ಕೊಂಡು ಪ್ರವಾದಿಯಾಗಿನೂ ಇರ್ತಾರೆ. ನಿನ್ನ ವಸ್ತ್ರ ಅವ್ರು ಕೊಡ್ಬೇಕು ನೀನು. ಅವನು ಯೆರೂಸಲೇಮಿನ ನಿವಾಸಿಗಳಿಗೂ ಯೆಹೂದದ ಮನೆತನದವರಿಗೂ ತಂದೆಯಾಗುವನು. ನೋಡಿ, ಸೊ ಯಾರಿಗ ತಂದೆಯಾಗಿರ್ತಾರೆ? ತಂದೆ ಅಂದ್ರೆ ಏನು? ಒಂದು ಮನೆಯಲ್ಲಿ ತಂದೆ ಹೆಂಗ್ ಮನೆ ನಡೆಸ್ತಾರ, ಒಂದು ಒಳ್ಳೆ ತಂದೆ ಅದು. ಅದೇ ತರ ಇಲ್ಲಿ ಭೂಮಿಯಲ್ಲಿ ಯೇಸುವ ಯಾರಿಗೂ ತಂದೆ ಆಗಿಲ್ಲ. ಯಾರಿಗೂ ತೀರು ಬಿಟ್ರು ಅವರು, ಅವ್ನು ಸಿಲ್ವೆ ಹೊಡೆದ್ಬಿಟ್ರು. ಏನ್ ತಂದೆ ಆದ್ರು ಅವರು? ಇನ್ನು ಮುಂದಿನ ಕಾಲದಲ್ಲಿ ಅವ್ರು ತಂದೆ ಆಗ್ತಾರ? ಅವ್ರು ಬಂದಿರೋ ಒಂದು ಕಾಲ, ಸತ್ತೋಗಿದ್ಮೇಲೆ ತಿರ್ಗಿ 2ನೇ ಸತಿ ಬಂದು ತಂದೆ ಆಗ್ತಾರ? ಅದೆಲ್ಲ ಅಲ್ಲಿ ಹೇಳಿಲ್ಲ. ಅದು ಇದೆಲ್ಲ ಕ್ರಿಶ್ಚಿಯನ್ಸ್ ಮಾಡೋ ಸುಳ್ಳು. ಇಲ್ಲಿ ನೋಡಿ ಕ್ಲೀನ್ ಆಗಿ ಏನಿದೆ. ಎಲಿಯಾಕೀಮು ಇಸ್ರೇಲ್ ಜನರಿಗೆ ಈ ಯೂದ ಯೆರೂಸಲೇಮ್ ಪಟ್ಟಣಕ್ಕೆ ಏನಾಗಬೇಕು? ಪಟ್ಟಣಕ್ಕೆ ತಂದೆ ಸಮಾಧಿ, ತಂದೆ ಅಲ್ಲ, ಕಾರಣ ಅವ್ರಿಗೆ ಹುಟ್ಟಿರೋ ಮಕ್ಕಳಲ್ಲ. ತಂದೆ ಅಂತ ಹೇಳುವಾಗ ತಂದೆ ತಂದೆ ಪ್ರೀತಿ, ತಂದೆ ತರ ಮನೆ ನಡೆಸೋ ತರ ಇದೊಂದು ಕುಟುಂಬ, ಇದು ನನ್ನ ಕುಟುಂಬ ಅಂತ ಎಲಿಯಾಕೀಮ್ಗೆ ಆ ಫೀಲಿಂಗ್ ಬರ್ತದೆ. ಆ ತಂದೆ ತರ ಸ್ಥಾನದಲ್ಲಿ ಇಟ್ಕೊಂಡು ಈ ಯೆರೂಸಲೇಮ್ ನಿವಾಸಿಗಳಲ್ಲೂ ಅವ್ರಿಗೇನ್ ಬೇಕು? ಹಾಗಾದ್ರೆ ಸ್ವಾರ್ಥ ಚಿತ್ತ ಇಲ್ಲ. ಶಬನಾಗೆ ಸ್ವಾರ್ಥ ಇದ್ದಿದ್ದಕ್ಕೆ ರಾಜ್ಯದ ಬಗ್ಗೆ ಯೋಚನೆ ಮಾಡಿಲ್ಲ ಇವನು. ಅದಕ್ಕೆ ಕಂಪ್ಯಾರಿಸನ್ ಲ್ಯಾಂಗ್ವೇಜ್. ಅವನು ಸ್ವಾರ್ಥಿಯಾಗಿದ್ದ. ಇಲ್ಲಿ ಈ ವ್ಯಕ್ತಿ ಯೆರೂಸಲೇಮ್ ಪಟ್ಟಣವನ್ನೇ ತನ್ನ ಮಕ್ಕಳಂತ ನೋಡ್ಕೊಳ್ತಾರಂತೆ. ನೆಕ್ಸ್ಟ್, ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ನೋಡಿದ್ರ? ಹಾಗಾದ್ರೆ ಆಡಳಿತಿಗೆ ಯಾರ ಮೇಲೆ ಇದೆ? ಆಡಳಿತ ಹೆಸರು ಒಂದು ಅರಸನದು, ಬಟ್ ಬೀಗ ಅರಸನ ಹತ್ರನೂ ಇಲ್ಲ. ಹಂಗಾದ್ರೆ ಈ ವ್ಯಕ್ತಿ ಹೇಳೋದೇ ಅರಸನು ಕೇಳ್ಬೇಕೀಗ. ಇದೇ ತರ ಪ್ರಕಟಣೆಯಲ್ಲೂ ಬಂದಿದೆ, ಪ್ರವಾದನೆಯಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ಯೆಶಾಯ ಹೇಳ್ತಿದ್ದಾರೆ ಬೀಗ ನನ್ನ ಕೈಯಲ್ಲಿದೆ ಅಂತ. ಅರ್ಥ ಏನು? ಅಧಿಕಾರ ನನ್ನ ಕೈಯಲ್ಲಿದೆ. ನಾನು ತೀರ್ಮಾನ ಮಾಡಿದ್ರೆ ನಾನು ಮುಚ್ಚಿದ್ರೆ ಅದು ಮುಚ್ಚಿತ್ತು, ನಾನು ತೆಗೆದ್ರೆ ಅದು ಬೇರೆ ಇನ್ನೊಬ್ಬರ ಅಧಿಕಾರಿ ಇಲ್ಲ ಅಂತ ಅರ್ಥ. ಅದು ಇದು ಬಂದಿರೋದು, ಇದನ್ನ ಹೇಳ್ಬಿಡ್ತಾರೆ. ಇದು ಪ್ರವಾದನೆಯಲ್ಲಿರೋ ಇದು ಒಂದು ಪ್ರಕಟಣದಲ್ಲಿ ಇಲ್ಲಿ ಪ್ರವಾದನೆ ಮಾಡೋದಂತೆ. ಏನೇನು ಹೇಳ್ತಾರೆ ಜನರು. ಕ್ರಿಶ್ಚಿಯನ್ಸ್ ಬಿಟ್ರೆ ಏನ್ ಮಾಡ್ಬಿಡ್ತಾರೆ. ನಿಮ್ಗೆ ವಾಕ್ಯದ ಬೆಲದಲ್ಲಿ ನಿಂತ್ಕೊಳ್ಳಿ, ಇಲ್ಲದ್ರೆ ಇವ್ರು ಯಾಮಾರಿಸ್ತಾರೆ ನಮ್ಮನ್ನ. ಸತ್ಯದಲ್ಲಿ ಇವ್ರು ಯಾಮಾರಿಸ್ತಾರೆ. ಸತ್ಯದ ಹೆಸರು ಹೇಳ್ಕೊಂಡೆ. ಅದಕ್ಕೆ ವಾಕ್ಯ ನಮ್ಗೆ ಬಲವಾಗಿರ್ಬೇಕು. ಇಲ್ಲಿ ನೋಡಿ, ಎಲಿಯಾಕೀಮ್ ಅಂತ ಹೆಸರು ಬಂತು. ಮತ್ತು ದಾವೀದನ, ಹಾಗಾದ್ರೆ ಏನು? ದಾವೀದ್ ಯಾವ ಊರಿಗೆ ಅರಸನಾಗಿತ್ತು ಆ ರಾಜ್ಯ ಭಾರ ಇದು. ಕಾರಣ ಸಿಂಹಾಸನ ಕೂತಿರೋದು ಎಲಿಯಾಕೀಮ್ ಅಲ್ಲ, ಸಿಂಹಾಸನ ಕೂತಿರೋದು ಎಲಿಯಾಕೀಮ್ ಜೊತೆಲಿ ಯಾರಿದ್ರಂತ ನೀವು ಬೈಬಲ್ ಓದುವಾಗ ಗೊತ್ತಾಗ್ತದೆ ಯಾರಿದ್ರಂತ. ನಾವು ನೋಡೋಣ ಈಗ ಅವ್ರ ಜೊತೆಲಿ ಅರಸನಾಗಿ ಯಾರಿದ್ರಂತ. ಎಸೆಕ್ಯ ಅರಸನ ಇದ್ದಿರೋದು. ಈ ಸಮಯ ಇನ್ನೂ ಎಕ್ಸ್ಪ್ಲನೇಷನ್ ಇದೆ ಇವ್ರು ಏನಂತ ಮಾಡಿದ್ರಂತ. ನೆಕ್ಸ್ಟ್,
ಅವನು ತೆರೆದರೆ ಯಾರು ಮುಚ್ಚರು, ಮುಚ್ಚಿದರೆ ಯಾರು ತೆರೆಯರು. ಹಂಗಾದ್ರೆ ಎಲಿಯಾಕಿಮ್ ಮುಚ್ಚಿಬಿಟ್ರೆ ಬಾಗಿಲು, ಅರಸ ಒಳಗಿದೆ ಅಂತ ತಿಳ್ಕೊಳ್ಳಿ. ಈಗ ಅರಸ ತೆಗಿಯು ಅಂತ ಹೇಳಿದ್ರೆ ಇವ್ರ ಮನ್ಸು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಅರಸ ಒಬ್ಬನೇ. ಅರಸ ನಿನ್ಗೆ ಒಳ್ಳೇದಲ್ಲ, ನೀನ್ ಒಳಗೆ ಇರಬೇಕು, ನಾನು ಬೀಗ ಹಾಕಿದೀನಿ ಅಂತ ಹೇಳಿದ್ರೆ ಯಾರು, ಕಾರಣ ಫುಲ್ ಟೀಮ್ ಸಪೋರ್ಟ್ ಇವ್ರ ಹತ್ರ ಇರ್ತದೆ. ಅದಕ್ಕೆ ಹೇಳಿರೋದು, ಯಾರು ಅರಸನು ನೀನ್ ಬೀಗ ಹಾಕಿದ್ರೆ ಮುಗೀತು, ಹಾಗಾದ್ರೆ ಫುಲ್ ಅಧಿಕಾರ ನಿನ್. ಹಾಗಾದ್ರೆ ಸಿಂಹಾಸನ ಕೂತಿರೋದು ದಾವಿದ್ ಮಗ, ಅದು ದಾವಿದ್ ಕೊಡುವ ರೆಸ್ಪೆಕ್ಟ್. ದಾವಿದ್ಗೆ ಹುಟ್ಟಿರೋದು ಅರಸ. ಬಟ್ ರಾಜ್ಯ ಹೆಂಗ್ ನಡೆಸ್ಬೇಕಂತ, ಕಾರಣ ಒಂದೊಂದ್ಸತಿ ಬುದ್ಧಿ ಇಲ್ಲದ ಮಾತುಗಳು ರಾಜ ಮಾಡಿದ್ರು ಈ ಅಧಿಕಾರ ಅರಮನೆ ಮೇಲೆ ಇರುವ ಪೋಸ್ಟಿವ್ರಿಗೆ ಎಲ್ಲ ಇವ್ರು ಕರೆಕ್ಟಾಗಿ ತೀರ್ಮಾನ ಮಾಡಬೇಕು. ಅದಕ್ಕೆ ನೋಡಿ, ಬೀಗ ಇವ್ರ ಕೈಲಿರ್ತದೆ. ಗಟ್ಟಿಯಾದ ಸ್ಥಳದಲ್ಲಿ ಮೊಲೆಯನ್ನು ಹೊಡೆದ ಹಾಗೆ ಅವನನ್ನು ಭದ್ರಪಡಿಸುವೆನು. ನೋಡ್ದ ಯಾರನ್ನು? ಎಲಿಯಾಕಿಮ್. ಹಾಗಾದ್ರೆ ಎಲಿಯಾಕಿಮನ್ನು ಯಾರು ಅಲ್ಲಾಡ್ಸಕ್ಕಾಗಲ್ಲ, ಎಲಿಯಾಕಿಮ್ ಶೇಕ್ ಆಗಲ್ಲ. ಹಂಗಾದ್ರೆ ಏನು, ಯಾರು ಎಷ್ಟು ಜೋರ್ಗೆ ಏನ್ ಹೇಳಿದ್ರು ಸರಿ, ಮತ್ತು ಯಾವ ಊರಲ್ಲಿರುವ ಅರಸಗಳು ನಿಮ್ಮನ್ನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ತೀನಿ ಏನ್ ಹೇಳಿದ್ರು ಸರಿ, ಎಲಿಯಾಕಿಮ್ಮಿಗೆ ಡೈರೆಕ್ಟ್ ದೇವ್ರ ಹತ್ರ ಹೋಗ್ಬೋದು. ಕಾರಣ ದೇವ್ರ ಹತ್ರ ಎಲ್ಲ ವ್ಯಕ್ತಿ ಹೋಗಕ್ಕಾಗಲ್ಲ. ದೇವರು ಯಾರಿಗೆ ಬಾ ಅಂತ ಕರೀತಾರಲ್ಲ ಅವ್ರು ಮಾತ್ರ ಹೋಗಕ್ಕಾಗೋದು. ಆ ಕಾಲದಲ್ಲಿ ಏಷ್ಯಾ ಪ್ರವಾದಿ ಮಾತ್ರ ಹೋಗಕ್ ಸಾಧ್ಯ. ಅರಸರುಗಳು ಸುಮ್ಮನೆ ಮನ್ಸು ಎಷ್ಟು ಒಳ್ಳೆ ಅರಸರಾಗಿದ್ರು ದೇವ್ರ ಹತ್ರ ಡೈರೆಕ್ಟ್ ಆಗಿ ಹೋಗಕ್ ಸಾಧ್ಯ ಇಲ್ಲ. ಪೂರ್ತಿಯಲ್ಲಿ ನೋಡ್ಬೋದು ನೀವು, ಅವ್ರು ಪ್ರವಾದಿ ಹತ್ರನೇ ಕೇಳೋದು, ಪ್ರವಾದಿ ದೇವ್ರೇನ್ ಹೇಳಿದ್ರು, ಪ್ರವಾದಿ ನಾನೇನ್ ಮಾಡ್ಲಿ ಅಂತ. ಆಗ ದೇವ್ರು ಒಂದು ವೇಳೆ ಅರಸನ್ ಬಾ ಅಂತ ಹೇಳಿದ್ರೆ ಮಾತ್ರ ಪ್ರಾರ್ಥನೆ ಮಾಡಕ್ ಹೋಗೋದು. ಇವ್ರ ಪ್ರಾರ್ಥನೆ ದೇವ್ರು ಡೈರೆಕ್ಟ್ ಆಗಿ ಕೇಳಲ್ಲ, ಎಲ್ಲ ಪ್ರವಾದಿ ಮುಖಾಂತರ. ಅಷ್ಟು ಅಧಿಕಾರ ಇತ್ತು. ಅದಕ್ಕೆ ದೇವರು ನಿನ್ನ ವಸ್ತ್ರ ತೆಗೆದು ಅವ್ರು ಕೊಡು. ಹಾಗಾದ್ರೇನು, ನಿನ್ ಜಾಗದಲ್ಲಿ ಅವ್ರು ಪ್ರವಾದನೆ ಮಾಡಿ, ನಿನ್ ಜಾಗದಲ್ಲಿ ಅವ್ರು ನನ್ನ ಹತ್ರ ಬರ್ಬೋದು, ಬಂದು ಯೆಹೋವ ದೇವರೇ ನಾನು ಏನ್ ಮಾಡ್ಲಿ ಅಂತ ಕೇಳ್ಬೋದು. ಅದೇನೇ ವಸ್ತ್ರ ಕೊಟ್ಬಿಟ್ರು. ಈಗ ದೇವ್ರ ಹತ್ರ ಕಾಂಟ್ಯಾಕ್ಟ್ ಇರೋ ಒಂದು ವ್ಯಕ್ತಿ ಡೈರೆಕ್ಟ್ ಆಗಿ ಅರಮನೆ ಮೇಲ್ ಪದವಿಲಿ ಬಂದ್ಬಿಟ್ರು, ಟಾಪ್. ಅವ್ರೀಗ ಎಲ್ಲರೂ ನಡೆಸ್ಬೇಕು. ಅದಕ್ಕೆ ಯಾರು ಶೇಕ್ ಮಾಡಕ್ ಆಗಲ್ಲ ಅಂತೆ. ದೇವ್ರು ಬಿಡಲ್ಲ, ದೇವ್ರು ಉಡ್ದಿರೋ ಮೊಲೆ ಅದು ಹಂಗಿರ್ತದೆ. ಇದ್ರ ಮೇಲೆ ಏನ್ ಬೇಕಾದ್ರೂ ನೀವು ಆಗ್ಬೋದಂತೆ. ನೋಡಿ ನೆಕ್ಸ್ಟ್. ಅವನು ತನ್ನ ವಂಶದವರಿಗೆ ಗೌರವ ಪೀಠವಾಗಿರುವನು. ಬಟ್ಟಲು ಮೊದಲುಗೊಂಡು ಕೊಡದ ತನಕ ಸಕಲ ಸಾಧಾರಣ ಪಾತ್ರೆಗಳನ್ನು, ಅಂದರೆ ತಂದೆಯ ಸಂತಾನ ಸಂತತಿಯಾದ ಅವನ ವಂಶದ ಭಾರವನ್ನೆಲ್ಲ ಅವನಿಗೆ ತಗಲು ಹಾಕುವರು. ಓಕೆ, ಹಾಗಾದ್ರೆ ಏನು, ಇಡೀ ಜನ ಒಂದ್ ಮೊಲದ ಮೇಲೆ ನಾವ್ ಹೆಂಗ್ ಹಾಕ್ಬಿಡ್ತೀವಿ, ಎಲ್ಲ ನಂಬ್ಕೊಂಡಿರ್ತೀವಿ, ತಾಡಿ ಅದು ಎಲ್ಲ ಎತ್ಕೊಂಡಿರ್ತದೆ ಅಂತ. ಅದೇ ತರ ಜನರ ನಂಬಿಕೆ ಏನಾಗ್ತದೆ, ನಮ್ಗೆ ಒಂದು ಎಲಿಯಾಕಿಮ್ ಇದ್ದರೆ ಸಾಕು, ಈ ಎಲಿಯಾಕಿಮ್ಮೆ ಎಲ್ಲ ಮಾಡ್ತಾನೆ, ಅರಸನು ಧೈರ್ಯ ಎಲ್ಲ ಇತ್ತು ಈ ತರ. ಹಾಗಾದ್ರೆ ಎಲಿಯಾಕಿಮ್ಮು ಏನಾಯ್ತು, ಒಂದು ಒಳ್ಳೆ ಆಲೋಚನೆ ಕೊಡುವ ಮಂತ್ರಿ, ಅದೇ ತರ ಒಂದು ಒಳ್ಳೆ ತಂದೆ. ಆಗ ನೀವೇ ಹೇಳಿ, ನಮ್ಗೆ ಒಂದ್ ಮಗುನ ಇಲ್ಲ, ನಮ್ಗೆ ಈಗ ಬಂದು ಯೆಶಾಯ 9:6, ನಮ್ಗೂ ಒಂದೇ ಮಗುನ ಇಲ್ಲ ಇಬ್ರು ಅಂತ ನೋಡಿ. ಅಲ್ಲಿ ನಮ್ಗೊಂದು ಮಗು ಹುಟ್ಟಿದೆ, 9:6. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಇದೇನು, ಒಂದು ಹುಟ್ಟಿದಾನೆ, ಒಂದು ಒಂದು ಸಿಕ್ಕಿದೆ, ಒಂದು ಹುಟ್ಟಿದೆ, ಒಂದು ಸಿಕ್ಕಿದೆ, ಒಂದಿದೆ, ಎರಡಿದೆ. ಈಗ ಇದು ಜನ ನಿಮ್ಮನ್ನು ಮೋಸ ಮಾಡಕ್ ಬಿಡಬೇಡಿ, ಇದು ಸತ್ಯ. ಇದು ಅಲ್ಲಿ ಒಂದು ಹುಟ್ಟಿದೆ, ಒಂದು ಸಿಕ್ಕಿದೆ. ಹುಟ್ಟಿರೋದೇನು ಅದೇ ಬೇರೆನಾ, ಅದು ಎಸಿಕೆ ಅರಸ. ಸಿಕ್ಕಿರೋದೇನು ದೇವ್ರ ಆಮೇಲೆ ಕೊಟ್ಟರು ಒಬ್ರು. ನೆಕ್ಸ್ಟ್ ಏನಾಗ್ತದೆ, ಇವರಿಬ್ಬರ ಮೇಲೆ ಆಡಳಿತ ಇರ್ತದೆ, ತಂದೆ ಆಗಿರ್ತಾರೆ, ಆಲೋಚನಾ ಮಂತ್ರಿ ಆಗಿರ್ತಾರೆ. ಇದೇ ನೆಕ್ಸ್ಟ್ ಬಂದಿರೋದು. ಅದಕ್ಕೆ ಯಾರು ಏನ್ ಮಾಡಕ್ಕಾಗಲ್ಲ ಇವರನ್ನು, ಈ ರಾಜ್ಯವನ್ನು. ಆಗ ನಾವೇನ್ ಮಾಡ್ಬೇಕೀಗ, ಯುದ್ಧ ಸೆನಕರೀಬ್ ರಾಜ್ಯ ಹೆಂಗ್ ನಾಶವಾಯ್ತಂತ ನೋಡ್ಬೇಕೀಗ, ಇವ್ರು ಮಾಡಿರೋ ಕಾರಣ. ಹಾಗಾದ್ರೆ ಈ ಪ್ರವಾದನೆ ಹೆಂಗೆ ಯೇಸು ಸ್ವಾಮಿ ಹುಟ್ಟೋ ತನಕ ನಡೀತದೆ? ಇದು ಯಾರನ್ನು ಸುಳ್ಳುಗಾರಾಗ ಮಾಡ್ತಾ ಇದೀವಿ ನಾವು? ದೇವ್ರನ್ನ ಸುಳ್ಳುಗಾರಾಗ ಮಾಡ್ಬೇಕಾ? ವಾಕ್ಯ ಓದ್ಬಿಟ್ಟು ನೋಡಿ, ದೇವ್ರ ಮಗ ಹುಟ್ಟೋದಿಕ್ಕೆ ಬೇರೆ ವಾಕ್ಯಗಳಿದೆ, ಅದಕ್ಕೆ ಸುಮ್ಮನೆ 7:14 ಹೇಳ್ಬಾರ್ದು. 9:6 ದೇವ್ರ ಮಗ ಈ ಭೂಮಿಯಲ್ಲಿ ಹುಟ್ಟೋದಕ್ಕೆ ಬೇರೆ ಎಷ್ಟೋ ವಾಕ್ಯಗಳಿದೆ. ಅದನ್ನ ಬಿಟ್ಬಿಟ್ಟು ಈ ಬೇಡದ ವಾಕ್ಯಗಳು ತಗೊಂಡ್ ಬಂದ್ಬಿಟ್ಟು ಸುಮ್ಮನೆ ಆಗ್ಬಾರ್ದು. ಇದೆಲ್ಲ ಪ್ರವಾದನೆ, ಇದೇ ತರ ಇನ್ನೂ ವಿಷಯಗಳಿದೆ, ಕ್ರೈಸ್ತರು ಮಾಡಿರೋ ಕೆಲಸಗಳು. ಅದಕ್ಕೆ ಇವತ್ತು ಯೂದರು ನಂಬಲ್ಲ ಈ ಸುಳ್ಳಿಗೆ. ಅವ್ರಿಗೆ ಇದು ಸುಳ್ಳು. ನೀವ್ ಹೇಳುವಾಗ ಇದು ಯೇಸು ಸ್ವಾಮಿ ಬಗ್ಗೆ ಇರೋ ಪ್ರವಾದನೆ ಅಂತ ಹೋಗಿ ನೀವು ಯೂದರಿಗೆ ಸುವಾರ್ತೆ ಸಾರದೆ ಮುಗ್ದು ಬಿಡ್ತಾರೆ ಮುಖದಲ್ಲಿ ಅವರು. ನಾವು ಚೆನ್ನಾಗಿ ಗೊತ್ತಿದ್ದು ಮುಗ್ದೋಗಿರೋ ವಿಷಯ ಅಂತ. ಇದು ಇನ್ನು 700 ವರ್ಷ ನಂತರ ಬರ್ತದೆ ಅಂತ ಹೇಳಿದ್ರೆ ನಗ್ತಾರ ಅವರು. ಅದಕ್ಕೆ ಯಾರು ಕ್ರೈಸ್ತರು ನಂಬಲ್ಲ ಹೋಗಿ ಯೂದರಿಗೆ ಸುವಾರ್ತೆ ಸಾರಿದ್ರೆ. ಯೂದರಿಗೆ ಹಳೆ ಒಡಂಬಡಿಕೆ ಚೆನ್ನಾಗಿ ಗೊತ್ತು.
ಅವ್ರಿಗೆ ಕೊಟ್ಟಿರೋ ವಾಕ್ಯವನ್ನು ತಗೊಂಡೋಗಿ ಅವ್ರಿಗೇನು ನಾವು ಬೇರೆ ಸುವಾರ್ತೆ ಸಾರಿದ್ರೆ ಹೆಂಗಿರ್ತದೆ? ನಂಬ್ತಾರ ಅವರು? ಇದು ಹೆಂಗೆ ಅಂದ್ರೆ ಭಾರತ ದೇಶದಲ್ಲಿ ಇರೋರಿಗೆ ಮಹಾಭಾರತ ಯಾವುದೋ ಒಂದು ಕ್ರಿಶ್ಚಿಯನ್ ಹಿಂದೂ ಹೋಗ್ಬಿಟ್ಟು ಹೋಗಿ ಹಿಂದೂಗೆ ಮಹಾಭಾರತ ಹೇಳೋ ತರ ಇರ್ತದೆ. ಬಿಟ್ಕೊಡ್ತಾರ ಅವರು? ಇಲ್ಲ ಯಾವುದೋ ಒಂದು ಕ್ರಿಶ್ಚಿಯನ್ ಮುಸ್ಲಿಂ ಆಗ್ಬಿಟ್ಟು ಮುಸ್ಲಿಂ ಅವ್ರಿಗೆ ಕುರಾನ್ ಹೇಳ್ಕೊಡೋ ತರ ಇರ್ತದೆ. ಅವರಿಂದ ಬಂದಿರೋ ಪುಸ್ತಕ ತಗೊಂಡು ನಾವು ಓದ್ಬಿಟ್ಟು ಅವ್ರಿಗೆ ಹೋಗಿ ಅವ್ರಿಗೇನೆ ಅವ್ರ ವಿಷಯ ಹೇಳಿದ್ರೆ ಏನ್ ನಂಬ್ತಾರೆ ಅವ್ರು ನಮ್ಮ ಹತ್ರ? ಸತ್ಯ ಹೇಳ್ಬೇಕು, ಅವ್ರಿಗೆ ಗೊತ್ತೇ ಸತ್ಯ ಎಲ್ಲ ಏನಂತ. ಇದು ಬರೀ ಕ್ರಿಶ್ಚಿಯನ್ಸ್ ಮಾಡಿರೋ ಸುಳ್ಳು. ನಾನು ಯಶೋನ್ ನಂಬೋನೆ, ನಾನು ದೇವ್ರ ಮಾತು ಕೇಳ್ಕೊಂಡು ನಡಿಬೇಕಂತ ಹೆದರಿಕೆಯಲ್ಲಿ ನಡೀತಾರೋ. ತಪ್ಪು ಮಾಡಬಾರ್ದು, ಪಾಪಗಳು ಮಾಡಬಾರದು, ದೇವ್ರ ಮುಂದೆ ನಾವು ಯೋಗ್ಯವಾಗಿರ್ಬೇಕು, ಸತ್ತೋಗಿ ಲೆಕ್ಕ ಕೊಡ್ಬೇಕು ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು. ಏನಿಲ್ಲಿ ಮಾತಾಡಿದೀವಿ ಎಲ್ಲ ಲೆಕ್ಕ ಕೊಡ್ಬೇಕು. ಭಯ ಇದೆ. ನಾವು ಸ್ಟಾರ್ಟಿಂಗ್ಲಿ ಕ್ಲಾಸಲ್ಲಿ ಹೇಳಿದೀವಿ, ನಾವು ಬೈಬಲ್ ಸ್ಟಡಿ ಏನಕ್ಕೆ ಮಾಡ್ತಾ ಇರೋದು? ಒಂದಿನ ಹೋಗಿ ಕರ್ತನ ಮುಂದೆ ನಿಂತ್ಕೊಳ್ಳುವಾಗ ನಾಚಿಕೆಲ್ಲದ ನಿಂತ್ಕೊಳ್ಬೇಕು, ನಾವು ಸತ್ಯ ಕೊಟ್ಟಿದ್ದೀವಿ ದೇವ್ರ ಅಂತ. ಅದಕ್ಕೆ ನಾವಿಲ್ಲಿ ಇರೋದಲ್ಲ, ಸುಳ್ಳಲ್ಲ. ನಮ್ಗೆ ಕ್ರೈಸ್ತರ ಬಗ್ಗೆ ಭಯನೂ ಇಲ್ಲ, ಯಾರು ನಮ್ಮನ್ನು ಏನ್ ಹೇಳೋದು ನಮ್ಗೆ ಭಯನೂ ಇಲ್ಲ. ಇದು ಕೇಳ್ಬಿಟ್ಟು ನಂಬಿಕೆ ಇಲ್ಲದ ಹೋಗೋರು ಧೈರ್ಯವಾಗಿ ಹೋಗ್ಬೋದು, ಇರೋರು ಇರ್ಬೋದು. ಕಾರಣ ನಾವು ಹೇಳೋದು ಜನ ಸೇರ್ಸೋಕು ನಾವು ಈ ಪಾಠ ಮಾಡ್ತಾ ಇಲ್ಲ. ನಾವು ಈ ಪಾಠ ಮಾಡ್ತಾ ಇರೋದು ಎಲ್ಲೋ ದೂರ ಇರೋರು, ನಮ್ಗೆ ಹೋಗಿ ಬಂದು ಸೇರ್ಸಕ್ ಆಗಲ್ಲ ಅವರನ್ನು. ಅಟ್ಲೀಸ್ಟ್ ಈ ಮಾಧ್ಯಮ ಮುಖಾಂತರ ಸೇರ್ಸೋಣ ಅಂತಾನೆ ನಾವು ಈ ಮಾಧ್ಯಮ ಮಾಡ್ತಾ ಇರೋದು. ಇದ್ರ ಮುಖಾಂತರ ಏನಾಗ್ಲಿ, ಜನ ಈ ಸತ್ಯವನ್ನು ಕೇಳಿ ಅವ್ರು ಇರೋ ಜಾಗದಲ್ಲಿ ಯಾವ ಊರಲ್ಲಿ ಇದ್ದಾರೋ ಅಲ್ಲೇ ಇರಲಿ, ದೇವರು ಸತ್ಯದಲ್ಲಿ ಮತ್ತು ಆತ್ಮದಲ್ಲಿ ಸ್ತುತಿಸಲಿ ಅಂತಾನೆ ನಾವು ಈ ಸತ್ಯ ಹೇಳ್ತಾ ಇದ್ದೇವೆ. ಅದು ಮತ್ತು ನಮ್ಗೆ ಜನ ಸೇರಿಸ್ಬೇಕಂತ ಏನು ಚಿಂತ ಇಲ್ಲ. ಅದಕ್ಕೆ ನಾವು ಸತ್ಯ ಕಠಿಣವಾಗಿನೇ ಹೇಳ್ತೀವಿ. ನೋಡಿ, ಈ ಸಮಯದಲ್ಲಿ ಬೇರೆ ಏನಾಯ್ತಂತ, ನಾವೀಗ ಯೆಶಾಯ 22 ಓದುವಾಗ ಈ ಸಿಸ್ಟಮ್ ದೇವ್ರು ಹೇಳ್ಬಿಟ್ರು, ನಿಮ್ಗೆ ಕಷ್ಟ ದಿನ ಬರ್ತದೆ, ಆದ್ರೆ ನಾನು ಯುದ್ಧ ಮಾಡ್ತೇನೆ. ಅದಕ್ಕೆ ಏನ್ ಮಾಡ್ಬೇಕು? ಫಸ್ಟ್ ನೀವು ಆ ಶೆಬನನ್ನ ತೆಗೆದಾಕ್ಬಿಟ್ಟು ಎಲಿಯಾಕೀಮನ ಲಿಕ್ಕಿರಿ, ಅವನು ಇನ್ಮೇಲೆ ಎಲ್ಲ ಸರಿ ಮಾಡ್ತಾನೆ, ಅದೊಂದು ಸಿಸ್ಟಮ್. ಅದು ಒಂದಿನ ಅಲ್ಲ, ಅದೊಂದು ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು ಅದೊಂದು. ಅದಕ್ಕೆ ಈಗ ನಾವು ಇನ್ನೊಂದು ಪ್ರಬಂಧ ನೋಡುವಾಗ, ಈಗ 36 ಅದೇ ಇದರಲ್ಲಿ ಯೆಶಾಯ 36:3 ಯುದ್ಧ ಬರ್ತಾ ಇದೆ ಈಗ. ಯುದ್ಧ ಹತ್ರ ಬಂದ್ಬಿಡ್ತು ಮೇನ್ ಈಗ 36:3. ಆಮೇಲೆ ಹಿಲ್ಕೀಯನ ಮಗನು ರಾಜಗೃಹಾಧಿಪತಿಯೂ ಆದ ಎಲಿಯಾಕೀಮ್, ಲೇಖಕನಾದ ಶೆಬ್ನ, ಆಸಾಫನ ಮಗನು ಮಂತ್ರಿಯೂ ಆಗಿದ್ದ ಯೋವ ಎಂಬವರು ಬಂದರು. ಅಲ್ಲಿ ಶೆಬ್ನ ನೋಡಿದ್ರೆ ಶೆಬ್ನಗೆ ಪೋಸ್ಟ್ ಹೋಯ್ತು, ಬಟ್ ಶೆಬ್ನನು ದೇವ್ರು ಇನ್ನೂ ಎತ್ತಿ ಬೇರೆ ಕಡೆ ಬಿಸಾಕಿಲ್ಲ, ಇವ್ರ ಜೊತೆ ಇಕ್ಕಿದ್ದಾರೆ. ಕಾರಣ ಇವ್ರಿಗೂ ಕೆಲವು ಆಲೋಚನೆಗಳು ಇರ್ತದೆ, ಇವ್ರಿಗೂ ಅನುಭವ ಇದೆ, ಅದು ಎತ್ತು ಬಿಸಾಕಾಗಲ್ಲ ಇವ್ರನ್ನು. ಬಟ್ ಇವ್ರ ಕೈಯಲ್ಲಿರೋ ಕೀ ಎತ್ಬಿಟ್ರು ದೇವ್ರು, ಚಾಬಿ ಎತ್ಬಿಟ್ಟು ಎಲಿಯಾಕೀಮ್ ಕೊಟ್ಬಿಟ್ರು. ಇವ್ರೊಂದು ಅನುಭವಿಸ್ತಾನೆ. ಸೊ ಇವ್ರು ಏನ್ ಮಾಡ್ಬೇಕು? ಇವ್ರ ಕೆಳಗೆ ಕೆಲಸ ಮಾಡ್ಬೇಕು. ಇವ್ರಿಗೆ ಯಾರ ಮೇಲೆ ಇನ್ಫ್ಲುಯೆನ್ಸ್ ಇದೆ ಅಲ್ಲ, ಅವ್ರನ್ನೆಲ್ಲ ಇವ್ರು ನಡೆಸ್ತಾ ಇದೆ. ಅದಕ್ಕೆ ಶೆಬ್ನ ಎತ್ತು ಬಿಸಾಕಿಲ್ಲ ದೇವ್ರು. ಆಗ ಅವ್ರು ಬಂದ್ರು ಯುದ್ಧಕ್ಕೆ. ರಬ್ಷಾಕೆಯು ಅವನಿಗೆ, ನೀವು ಹೋಗಿ ಮಹಾರಾಜನಾದ ಅಶ್ಶೂರದ ಅರಸನ ಈ ಮಾತುಗಳನ್ನು ಹಿಜ್ಕೀಯನಿಗೆ ತಿಳಿಸಿರಿ. ನೋಡಿದ್ರ, ಈಗ ಏನು ಅವ್ರು ಬಂದಿದ್ದಾರೆ ಯಾರ ಹತ್ರ? ಆ ಅಶ್ಶೂರ ದೇಶದ ಅಧಿಕಾರಿಗಳು ಬಂದು ಎಲಿಯಾಕೀಮ್ ಹತ್ರ ಬಂದಿದ್ದಾರೆ, ಹೋಗಿ ಹಿಜ್ಕೀಯ ಅರಸನಿಗೆ ತಿಳಿಸ್ಬೇಕಂತೆ, ಏನೋ ಯುದ್ಧಕ್ಕೆ ಬರ್ತಾ ಇದಾರಂತೆ. ಅದಕ್ಕೆ ನೀವೆಲ್ಲರೂ ಸಮರ್ಪಣೆ ಮಾಡಬೇಡಿ, ಯುದ್ಧ ಮಾಡಕ್ ಬರಬೇಡಿ ಇವ್ರ ಹತ್ರ ಅಂತ. ಅದಕ್ಕೆ ಏನ್ ಮಾಡಿದ್ರು ಅವರು, ಈ ಸೆನಕ್ಕೆ ಅರಸನು ಏನೇನ್ ಬೇರೆ ದೇಶಕ್ಕೆ ಮಾಡಿದಾರಂತ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಹೇಳುವಾಗ ಏನಾಗ್ತದೆ ಕೇಳುವವ್ರಿಗೆ, ಇಷ್ಟು ಉನ್ನತವಾಗಿರೋ ಅರಸನಿಗೆ ವಿರೋಧವಾಗಿ ನಾವು ಯುದ್ಧ ಮಾಡ್ಬೇಕಂತ ಜನ ಯಾರು ಯುದ್ಧ ಮಾಡಕ್ ಬರಲ್ಲ, ಹೆದರಿಕೆಯಾಗಿ ಹೋಗಿ ಸೈಲೆಂಟ್ ಆಗಿ ನಿಂತ್ಕೊಳ್ತಾರೆ. ಈಗ ಯುದ್ಧ ಮಾಡ್ಸಕ್ಕಾಗಲ್ಲ. ಇದೊಂದು ತಂತ್ರ, ರಾಜತಂತ್ರ ಇದು. ಅದಕ್ಕೆ 11ನೇ ವಾಕ್ಯದಲ್ಲಿ ನೋಡಿ, ಅದೇ 36:11. ಆಗ ಎಲಿಯಾಕೀಮ್, ಶೆಬ್ನ, ಯೋವ ಎಂಬವರು ರಬ್ಷಾಕೆಗೆ, ನೀನು ಮಾತನಾಡುವುದು ಪೌಳಿ ಗೋಡೆಯ ಮೇಲಿರುವವರಿಗೆ ಕೇಳಿಸುತ್ತದೆ. ಆದದರಿಂದ ದಯವಿಟ್ಟು ನಿನ್ನ ಸೇವಕರಾದ ನಮ್ಮೊಡನೆ ಆರಾಮ್ಯರ ಭಾಷೆಯಲ್ಲಿ ಮಾತಾಡು. ನೋಡಿ ಹೇಳ್ತಿದ್ದಾರೆ ನೋಡಿ, ನಮ್ಮ ಭಾಷೆಯಲ್ಲಿ, ಯೂದರ ಭಾಷೆಯಲ್ಲಿ ಮಾತಾಡಬೇಡಿ, ಅದು ನಮಗೆ ತಿಳಿಯುತ್ತದೆ, ಆದರೆ ಯೂದಾಯದ ಭಾಷೆಯಲ್ಲಿ ಮಾತಾಡಬೇಡ ಎಂದು ಹೇಳಿದರು. ಇದೊಂದು ಯಾಕೆ? ಇದನ್ನೊಂದು ತಂತ್ರ, ಇದ್ರಲ್ಲಿ ನಾವು ತಿಳ್ಕೊಳ್ಬಿಡ್ತೀವಿ ಏನಿದು. ನೋಡಿ, ಎಷ್ಟಿದ್ರು ನಾವು ಹುಟ್ಟಿದ ಭಾಷೆ ಇರ್ತದೆ, ನಮ್ಮ ತಾಯಿ ಭಾಷೆ ಅಂತ ನಾವು ಕಲ್ತಿರೋ ಭಾಷೆಗಳು ಇರ್ತದೆ. ಇವಾಗ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ, ನನ್ನ ಕನ್ನಡ ನನಗೆ ಹುಟ್ಟಿದ ಭಾಷೆ ಅಲ್ಲ, ನಾನು ಕಲ್ತಿರೋ ಭಾಷೆ ಅದು. ಹಾಗಾದ್ರೆ ಒಂದು ಒಳ್ಳೆ ಕನ್ನಡದಲ್ಲಿರೋ ಪದಗಳು ನನ್ಗೇನಾಗಲ್ಲ, ನಮ್ಮ ಮನಸ್ಸಿಗೆ ಅಷ್ಟು ಡೀಪ್ ಆಗಿ ಹೋಗಲ್ಲ. ಅದು ಕೆಟ್ಟ ಮಾತು ಹೇಳಲಿ, ಒಂದು ಶಾಂತವನ ಮಾತಾಗ್ಲಿ, ಹೆದರಿಕೆ ಮಾತಾಗ್ಲಿ, ಅದೊಂದು ಡೀಪ್ ಆಗಿರೋ ರೂಟು ನನ್ನ ಮೈಂಡಿಗೆ ಹೋಗಲ್ಲ. ಆಗ ನನಗೆ ಒಳ್ಳೆ ಸಂತೋಷ ಮಾತು ಹೇಳಿದ್ರು ಸಂತೋಷ ಆಗಲ್ಲ, ಸಮಾಧಾನ ಹೇಳಿದ್ರು ಸಮಾಧಾನ ಆಗಲ್ಲ, ಎದುರಿಸೋದನ್ನು
ಎದುರಲ್ಲ. ಕಾರಣ ಯಾಕೆ? ಅದು ನಾನು ಕಲ್ತಿರೋ ಭಾಷೆ, ಸ್ವಲ್ಪ ಅರ್ಥ ಆಗ್ತದೆ, ಬಟ್ ಹುಟ್ಟಿದ ಭಾಷೆ ಏನಾಗ್ತದೆ ಪೂರ್ತಿ. ಹಾಗಾದ್ರೆ ನೋಡಿ, ನೀವು ಹೋಗಿ ಅವರಿಗೆ ಯಹೂದರ ಭಾಷೆದಲ್ಲಿ ಹೇಳ್ಬೇಡಿ. ಹಾಗಾದ್ರೆ ನೀವು ಹೇಳೋ ಮಾತು ಅವ್ರಿಗೆ ಯಾವ ಸ್ವಂತ ಭಾಷೆಯಲ್ಲಿ ಕೇಳಿದ್ರೆ ಇದು ಒಂದು ತಂತ್ರ, ಹೇಳ್ಬೇಡಿ ಅಂತ. ಯಾಕೆ? ಇವ್ರಿಗೆ ಗೊತ್ತು, ಅವ್ರು ಯೂದ ಭಾಷೆಯಲ್ಲಿ ಕೇಳಿದ್ರೆ ಫುಲ್ ಜನರಿಗೆ ಗೋಡೆ ಮೇಲೆ ಇರೋರಿಗೆ ಹೆದರಿಕೆ ಬಂತು, ಯುದ್ಧ ಮಾಡಲ್ಲ ಅವರು. ಸಿಟಿ ಸುತ್ತು ಗೋಡೆ ಇದೆ, ಗೋಡೆ ಮೇಲೆ ನಿಂತಿದ್ದಾರೆ. ಅದಕ್ಕೆ ಅವ್ರ ರೀತಿ ನೀವು ಅರಾಮ್ಯರ ಭಾಷೆದಲ್ಲಿ ಹೇಳಿ ಅಂತ. ಆಗ ನೋಡಿ, ಯೂದರಿಗೆ ಅರಾಮ್ಯ ಭಾಷೆ ಗೊತ್ತು, ಸ್ವಲ್ಪ ಗೊತ್ತಿರ್ತದೆ. ಈಗ ಇಲ್ಲಿ ಒಂದು ಕನ್ನಡದವ್ರಿಗೆ ಹಿಂದಿಯವ್ರು ಬಂದು ಮಾತಾಡಿದ್ರೆ ಸ್ವಲ್ಪ ಹಿಂದಿ ಅರ್ಥ ಆಗ್ತದೆ, ಬಟ್ ಫುಲ್ ಅರ್ಥ ಆಗಲ್ಲ. ಅವ್ನು ಏನಾದ್ರು ಒಂದು ಒಳ್ಳೆ ಕೆಟ್ಟ ಮಾತು ಹೇಳಿದ್ರೆ ಏನೂ ಅರ್ಥ ಆಗಲ್ಲ. ಆಗ ಒಂದು ಎದುರೋ ಮಾತು ಹೇಳಿದ್ರು ಇವರಿಗೆ ಏನ್ ಹೇಳ್ತಾನೆ ಅಂತ ಕೇಳ್ತಾರೆ ಅಷ್ಟೇ. ಅದಕ್ಕೆ ಇವರು ಅರಾಮ್ಯರ ಭಾಷೆದಲ್ಲಿ ಹೇಳಿ ಅಂತ ಹೇಳುವಾಗ, ಇಲ್ಲ ನಾವು ಹೇಳಲ್ಲ, ನಾವು ಯಾವುದ್ರ ಭಾಷೆದಲ್ಲಿ. ಈ ಐಡಿಯಾ ಫೇಲ್ ಆಯ್ತು ನೋಡಿ, ಒಂದು ಆಲೋಚನೆ ಇದು, ಬಟ್ ಏನಾಯ್ತು, ಫೇಲ್ ಆಗ್ಬಿಡ್ತು. 22 ನೋಡಿ, ಹಿಲ್ಕಿಯನ ಮಗನು ರಾಜಗೃಹಾಧಿಪತಿಯೂ ಆಗಿದ್ದ ಎಲ್ಯಾಕೀಮ್, ಲೇಖಕನಾದ ಶಬ್ನ, ಆಸಾಫನ ಮಗನು ಮಂತ್ರಿಯೂ ಆಗಿದ್ದ ಯೋವ ಎಂಬುವರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಅರಸನಾದ ಹಿಜ್ಕೀಯನ ಬಳಿಗೆ ಬಂದು ಅವನಿಗೆ ರಬ್ಷಾಕೆಯ ಮಾತುಗಳನ್ನು ತಿಳಿಸಿದರು. ಈಗ ಅರಸನು ಅರಮನೆ ಇದ್ದಾರೆ, ಇವರು ಗೋಡೆ ಆಚೆ ನಿಂತ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಟ್ರು. ಗೋಡೆ ಮೇಲೆ ನಿಂತಿರೋ ಜನರಿಗೆ ಯಹೂದ ಭಾಷೆದಲ್ಲಿ ಕೇಳುವಾಗ ಭಯ, ಕಂಪ್ಲೀಟ್ ಭಯ ಆಯ್ತು. ಈಗ ಈ ಒಂದು ಅರಮನೆಯಲ್ಲಿರುವ ಇನ್ನರ್ ಕಮಿಟಿ ಮೆಂಬರ್ಸ್ಗಳು ಅವ್ರಿಗೆ ಏನ್ ಮಾಡೋದು ಬಟ್ಟೆ ಹರಿದ್ಬಿಟ್ರು. ಅರ್ಥ ಏನು? ಇನ್ನು ನಮ್ದೇನು ಐಡಿಯಾ ನಡೆಯಲ್ಲ, ಅವ್ನು ಯುದ್ಧ ಮಾಡ್ತಾನೆ, ಯುದ್ಧ ಮಾಡುವಾಗ ನಮ್ಮ ಜನ ಗೋಡೆ ಮೇಲೆ ಇರೋರಿಗೆ ಹೆದರಿಕೆ ಆಗ್ತು, ಅವ್ರು ಯುದ್ಧ ಮಾಡದೆ ಸಮರ್ಪಣೆ ಮಾಡಿಬಿಟ್ರೆ ನಾವೇನ್ ಮಾಡೋದು ಅಂತ ಆಯ್ತು. ಭಯ ಬಂತು. ಇದೇ ವಿಷಯ ನೀವು 2 ವರ್ಷ 18 ಇದೆ, ನೀವು ಆಮೇಲೆ ಓದ್ಕೊಳ್ಳಿ. 18 ಅದೇ ಇದ್ದೇನೆ, 2 ವರ್ಷ 18 ಪೂರ್ತಿ ಇದ್ದೇನೆ. ಸೇಮ್ ಅಲ್ಲೂ ಬರ್ತಾಯಿದೆ ಭಾಷೆದ ಬಗ್ಗೆ ಎಲ್ಲ. ಹಾಗೇನಾಯ್ತು, ಈಗ ಇದು ಪೂರ್ವ ವೃತ್ತಾಂತದಲ್ಲಿದೆ ಮತ್ತು 2 ಅರಸದಲ್ಲಿದೆ. ಪೂರ್ವ ವೃತ್ತಾಂತದಲ್ಲಿ ನಾವು ಇದನ್ನು 2 ಪೂರ್ವ ವೃತ್ತಾಂತ ಎಷ್ಟನೇ ಇದು ಇಲ್ಲ 32 ಅದು ಏಷಯ 36, 2ನೇ ಪೂರ್ವ ವೃತ್ತಾಂತ 32 ಏನೋ ಇರಬೇಕು. 2 ಪೂರ್ವ ವೃತ್ತಾಂತ ಈಗ 32 ಇರಬೇಕು ಅಂತ 32 ಇರಬೇಕು. ಓಕೆ, ಈಗ ನೀವು ಇದು ನಾವು ಇನ್ನೂ ನಾವೀಗ ಮೇನ್ ಆಗಿ ಏಷ್ಯಾನು ಜೊತೆಲಿ ತಗೊಂಡ್ ಬರ್ತಾ ಇದೀವಿ. ಏಷ್ಯಾ ಏನಾಯ್ತು, ಈಗ ಕೊನೆಗೆ ಏನ್ ಆಯ್ತು, 36 ಕೊನೆಗೆ ಅರಸನ ಹತ್ರ ಹೋಗಿ ಹೇಳಿದ್ರು. ಹಂಗಾದ್ರೆ 37 ಕಂಟಿನ್ಯೂ ಆಗ್ಬೇಕು. ಸಿಂಪಲ್, 37 ಬೇರೆ ಅಲ್ಲ, 36 ಕಂಟಿನ್ಯೂ ಆಗುವಾಗ 37 ಬಂತದೆ. 37 ಒಂದು ನೋಡಿ. ಆಗ ಹಿಜ್ಕೀಯನು ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಇದಲ್ಲದೆ ಅವನು ರಾಜಗೃಹಾಧಿಪತಿಯಾದ ಎಲ್ಯಾಕೀಮ್, ಲೇಖಕನಾದ ಶಬ್ನ, ವೃದ್ಧ ಯಾಜಕರು ಇವರನ್ನು ಕರೆಸಿ, ನೀವು ಗೋಣಿತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನೂ ಪ್ರವಾದಿಯೂ ಆಗಿರುವ ಯೆಶಾಯನ ಬಳಿಗೆ ಹೋಗಿ ಈಗ ನೋಡಿ, ಇದು ಇನ್ನರ್ ಸರ್ಕಲ್ ಆಗ್ತು. ಏನಾಯ್ತು, ಈಗ ಹೇಳ್ತಾ ಇರೋದು ಹಿಂಗಾಯ್ತಾ, ನಾವೇನು ಮಾಡಕ್ಕ. ಇದಕ್ ಮುಂಚೆ ಇನ್ನು ಎಷ್ಟು ತಂತ್ರಗಳಿದೆ, ಏನೇನ್ ಎಸ್ಕೆ ಅರಸ ಮಾಡಿದಾನಂತೆಲ್ಲ ನಾವು ಇದೆಲ್ಲ ಮಾಡಿದ್ರೆ ಇನ್ನೂ ತುಂಬಾ ಟೈಮ್ ಆಗ್ತದೆ. ಎಸಿಕೆ ಅರಸ ಹೆಂಗ್ ನೀರ್ ಬಂದ್ ಮಾಡಿದ್ರು, ಹೆಂಗ್ ಅವ್ರಿಗೆ ಈ ಪಟ್ಟಣಕ್ಕೆ ವಿರುದ್ಧವಾಗಿ ಮಾಡಿರೋ ಕೆಲಸ ಎಲ್ಲ ಇದೆ. ಅದೆಲ್ಲ ನೀವು ಈ ಬುಕ್ಗಳು ಓದೋ ನಿಮ್ಗೆ ಅರ್ಥ ಆಗ್ತದೆ. ಈ 32 ಅಂತ ಹೇಳೋ 31 ಹೋಗ್ಬೇಕು ಎಸ್ಕೆ ಅರಸನ ಬಗ್ಗೆ, ಆಗ ನಿಮ್ಗೆ ಗೊತ್ತಾಗ್ತದೆ. 17 2 ಅರಸ 16ರಲ್ಲಿ ಆಹಾಸ್ ಇದ್ದಾನೆ, 17ರಲ್ಲಿ ಎಸಿಕೆ ಇದ್ದಾನೆ, 17, 18, 19 ಈ ಎಸಿಕೆ ಅರಸನ ಬಗ್ಗೆ ಬರ್ತದೆ. ಸೊ ನೀವು ಇದೆಲ್ಲ ಡೀಟೇಲ್ ಓದಿದ್ರೆ ನಿಮ್ಗೆ ಗೊತ್ತಾಗ್ತವೆ ಏನೇನು ಒಳ್ಳೆ ಕೆಲಸ ಮಾಡಿ. ಅದೆಲ್ಲ ಆಯ್ತು. ಆಗಿದ್ಮೇಲೆ ಈಗ ಕೊನೆಗೆ ಬಂದ್ಬಿಟ್ಟಿದ್ದಾರೆ. ಈಗ ಯುದ್ಧ ಸೋಲ್ತಾರಂತ ಆಯ್ತು. ಯಾವಾಗ ಯುದ್ಧ ಸೋಲ್ತಾರಂತ ಆಯ್ತು ನೋಡಿ, ಆವಾಗ ಎಸ್ಕೆ ಅರಸ ಹೇಳ್ತಿದ್ದಾರೆ, ನಾವೇನ್ ಮಾಡೋದು, ಈಗ ಹೋಗಿ ಎಸ್ಕೆ ಹತ್ರ ಕೇಳಿ, ಎಸ್ಕೆ ದೇವ್ರ ಹತ್ರ ಕೇಳಿ ಏನಾಗ್ಲಿ ಅಂತ. ಅದ್ ಬಿಟ್ಬಿಟ್ಟು ಎಸ್ಕೆ ಅರಸ ಏನ್ ಮಾಡಿದ್ರು, ಅವ್ರು ಬರ್ತಿರೋ ಪತ್ರವನ್ನು ತಗೊಂಡು ಹೋಗಿ ದೇವಾಲಯದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರು. 2 ವಿಷಯ ಮಾಡಿ. ಅರಸ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವರು ಹೋಗಿ ಯೆಶಾಯನ ಹತ್ರ ಕೇಳಿದ್ರು. ಅದಕ್ಕೆ ಉತ್ತರ 22 ಇವ್ರು ಕೊಡ್ತಾ ಇರೋದು. ಯಾರು? ಯೆಶಾಯ 37:22. ಹೌದು. ಕನ್ನಿಕೆಯಾಗಿರುವ ಚಿಯೋನ್ ಕುಮಾರ್ತೆಯು ನಿನ್ನನ್ನು ತಿರಸ್ಕರಿಸಿ ಪರಿಹಾಸ್ಯ ಮಾಡುತ್ತಾಳೆ. ಯೆರೂಸಲೇಮ್ ಕುಮಾರ್ತೆಯು ನಿನ್ನ ಹಿಂದೆ ತಲೆಯಾಡಿಸುತ್ತಾಳೆ. ನೀನು ಯಾರನ್ನು ನಿಂದಿಸಿ ಯಾರನ್ನು ದೋಷಿಸಿದ್ದಿ? ಏ ಅರಸ, ನೀನ್ ಯಾರಿಗೆ ವಿರೋಧ ಬಂದಿ? ಇವರೆಲ್ಲ ನೋಡಿ ಈಗ ನೀವು ಹೆಂಗ್ ನಗ್ತಾರಂತ. ಯಾರಿಗೆ ವಿರೋಧವಾಗಿ ಬಾಯಿ ತೆರೆದು ಒದರಿದಿ? ನೀನು ಸೊಕ್ಕಿನಿಂದ ನೋಡಿದ್ದು ಯಾರನ್ನು? ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನಲ್ಲವೇ? ಯೆಶಾಯ ಬಂದಿರುವ
ಸೇವಕರು ಅವ್ರಿಗೆ ಹೇಳ್ಕೊಡ್ತಾರೆ, ಹೋಗಿ ಅರಸನಿಗೆ ಹೇಳು, ದೇವ್ರು ಎಂತ ಹೇಳ್ತಿದ್ದಾರೆ, ನೀವು ಅವ್ರು ನೋಡು ನಗಿಯೋ ಪರಿಸ್ಥಿತಿ ಬರ್ತದೆ. ಈಗ 46 ಪಟ್ಟಣ ಹೋಯ್ತು, ಒಂದೇ ಪಟ್ಟಣ ಇರೋದು. ಇದನ್ನು ಹಿಡಿದ್ಬಿಟ್ರೆ ಸೆನಕರಿಬೇನು ಅರಸರುಗಳಿಗೆ ಅರಸಾಗ್ಬಿಡ್ತಾನೆ, ಗೆಲ್ಕೊಂಡು ಅರಸರುಗಳಿಗೆ ಅರಸನ ಹಾಕೊಂಡು ಬರ್ತಾ ಇದ್ದಾನೆ. ಆಗ ಏನಾಯ್ತು, ನೆಕ್ಸ್ಟು ಇವ್ರನ್ನು ದೇವ್ರು ಹೇಳಿದ್ರು, ನೋಡು ಅದು ನಡೆಯಲ್ಲ, ಇವರು ನಗಿಯೋ ತರ ಆಗುತ್ತೆ ಅಂತ. ಇದು ನೀವು 2 ವರ್ಷ 18 ನೋಡಿದ್ರು ದೇವ್ರು ಹೇಳ್ತಾರೆ, ಒಂದು ಮೂವಿಗೆ ಅಷ್ಟು ವಾಪಸ್ ಕಳಿಸ್ಬಿಡ್ತೀನಿ ಅಂತ. ಸೇಮ್ ಇದನ್ನ ನೀವು ಫುಲ್ ಡೀಟೇಲ್ ಓದಿದ್ರೆ, ಈಗ ಅದ್ರಲ್ಲಿ 31 ಓದಿ, ಈಗ 29, 30 ಕಂಟಿನ್ಯೂ ಮಾಡಿ. ಹಾಂ, 30 ಕಂಟಿನ್ಯೂ ಮಾಡಿ. 29 ಓದಿರೋದು ನೀವು. ನಿನಗೆ ವಿರೋಧವಾಗಿ ಕುಪಿತನಾಗಿರುವುದು ಒಪ್ಪಿಕೊಂಡಿರುವುದು ನನಗೆ ತಿಳಿದು ಬಂತು. ಆದುದರಿಂದ ನಿನಗೆ ಮೂಗು ದಾರವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದಲೇ ನಿನ್ನನ್ನು ಹಿಂದಕ್ಕೆ ಇದು ನೀನು ಸೆನಕರಿಗೆ ಹೇಳಿ, ಅರಸನಿಗೆ ಹೇಳಿ, ನಿನ್ಗೆ ಮೂಗಿಗೆ ಕಡಿವಾಳ ಹಾಕಿ ನಿಮ್ ವಾಪಸ್ ಕಳಿಸ್ಬಿಡ್ತೀನಿ ಅಂತ. ಅರಸ ಅಷ್ಟೇ. ನೆಕ್ಸ್ಟ್, ಈ ಮಾತುಗಳನ್ನು ನೆರವೇರುವವೆಂಬುದಕ್ಕೆ ನೀವು ಈ ವರ್ಷದಲ್ಲಿ ಕೊಲೆ ಬೆಲೆಯನ್ನು, ಮುಂದಿನ ವರ್ಷದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆದದ್ದನ್ನು, 3ನೆಯ ವರ್ಷದ ಹೊಲದಲ್ಲಿ ಬಿತ್ತು ಕೊಯ್ಯದ್ದನ್ನು, ದ್ರಾಕ್ಷ ತೋಟಗಳಲ್ಲಿ ವ್ಯವಸಾಯ ಮಾಡಿ ಕೂಡಿಸಿದ್ದನ್ನು ಅನುಭವಿಸುವುದೇ ಗುರುತಾಗಿರುವುದು. ಇದೇ ಗುರುತು. ಇದೇ ಸೇಮ್ ನಂಬರ್ ಹೀಬ್ರೂದಲ್ಲಿ 2 to 6. ಇದೇ ಹೀಬ್ರೂ ಪದಾನೇ ಯಶದಲ್ಲಿ ಹೇಳಿರೋದು, ನೀನ್ ಕೇಳು ಅಂತ. ಈಗ ದೇವ್ರು ಹೇಳ್ತಿದ್ದಾರೆ, ನಾನಿದು ಹೇಳಿದ್ದೀನಿ, ಇದು ನುಡಿದಿದ್ದೀನಿ ಅಂತ. ನೀವು ಹೋಗಿ ಏನ್ ಮಾಡಿ, ಇದೇ ನಿಮ್ಗೆ ಗುರುತು. ಯಾರಿಗೆ? ಯೆರೂಸಲೇಮ್ ಪಟ್ಟಣಕ್ಕೆ. ನೋಡಿ ಎಷ್ಟು ವರ್ಷ ಆಗ್ತದೆ ಯುದ್ಧ. ಇಲ್ಲಿ ಕರೆಕ್ಟಾಗಿ 3 ವರ್ಷ ಅಂತ ಹೇಳಿದ್ರು. ನೋಡಿ ಅವ್ರು ಬಂದು ಮುತ್ತಿಗೆ ಹಾಕಿದ್ದಾರೆ. ಈಗ ಇವ್ರಿಗೆ ಏನಾಗ್ತದೆ, 1,85,000 ಜನ ಇದ್ದಾರೆ ಸುತ್ತು. ಯೆರೂಸಲೇಮ್ ಸುತ್ತು 1,85,000 ಜನ ನಿಂತಿದ್ದಾರೆ. ಹೆಂಗಿರ್ತದೆ ನಮ್ಗೆ ಭಯ. 1 ಲಕ್ಷ 2 ಲಕ್ಷ ಜನ ಇರೋ ಜಾಗದಲ್ಲಿ 1,85,000 ಸೈನಿಕರು ಇರುವಾಗ ಹೆಂಗಿರ್ತಾರೆ, ಎಷ್ಟು ಭಯ ಇರ್ತಾರೆ. ಆಗ ದೇವರು ನಿಮ್ಗೆ ನಾನು ಗುರುತು ಕೊಡ್ತೀನಿ. ಏನೊಂದು ಗುರುತು, ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ, ನಿಮ್ಗೆ ಭಯ ಇರಲ್ಲ. ಅದೇನು, ತಾನ ಬೆಳೆದಿರೋದನ್ನು ನೀವು ಈ ವರ್ಷ ತಿನ್ಬೇಕಾದ್ರೆ 1 ವರ್ಷ ಹೋಗ್ತದೆ, ಅವ್ರು ಆಳ್ವಿಕೆ ಮಾಡಲ್ಲ, ಅವರು ನಿಮ್ಮ ಮೇಲೆ ಆಕ್ರಮಣ ಮಾಡಲ್ಲ. ಕರೆಕ್ಟ್ ನೋಡಿ, ಏನದು ತಾನ ಬೆಳೆದಿರೋ ನೀವು ತಿನ್ಬೇಕು 1 ವರ್ಷ. ತನ್ನಷ್ಟಕ್ಕೆ ತಾನೇ ಬೆಳೆದದ್ದನ್ನು 3ನೆಯ ವರ್ಷ ಹೊಲಗಳಲ್ಲಿ ಬಿತ್ತು ಕೊಯ್ಯುವುದನ್ನು ದ್ರಾಕ್ಷ ತೋಟಗಳಲ್ಲಿ. ಹಾಗಾದ್ರೆ 1 ವರ್ಷ ಈ ತರ ಆಯ್ತು, 2ನೇ ವರ್ಷ ಈ ತರ ಆಯ್ತು, ಯುದ್ಧ 2 ವರ್ಷ. 3ನೇ ವರ್ಷ ನೀವು ಬಿತ್ತಬಹುದು, ಆಮೇಲೆ ನೀವು ಆರಾಮಾಗಿ ತಿನ್ಬಹುದು. ಇದು ನಿಮ್ಗೆ ಗುರುತು. ಹಾಗಾದ್ರೆ ಏನು, ನಿಮ್ಮ ಮನೆ ಯಾರು ಹತ್ರನೂ ಬರಲ್ಲ, ನೀವು ಫ್ರೀ ಆಗಿಬಿಟ್ಟಿದ್ದೀರಾ, ನೀವು ಅವ್ರು ನೋಡ್ಬಿಟ್ಟು ನಗಿಬಹುದು. ಹಂಗಾದ್ರೆ ಅವ್ರ ಸುತ್ತಲೂ ನಿಂತಿರ್ತಾರೆ, ಏನೋ ಪರಿಸ್ಥಿತಿ ಕಾರಣಕ್ಕೆ ನಿಮ್ಮ ಮೇಲೆ ಆಕ್ರಮಣ ಮಾಡಕ್ ಆಗಲ್ಲ ಅವರು. ಅದ್ ನಾನು ಮಾಡ್ತೀನಿ, ನೀವು ನೋಡಿರಿ. ನಗರದೊಳಗೆ ಕೂತ್ಕೊಂಡು ನೀವು ಇದನ್ನ ನೋಡ್ರಿ. ನೀವು ತಾನಾ ಬೆಳೆದನ್ನು ತಗೊಂಡು ತಿಂತಾ ಇರುವಾಗ ಅವರೆಲ್ಲ ಯುದ್ಧ ಮಾಡಕ್ ತಯಾರಾಗಿರ್ತಾರೆ, ಬಟ್ ಯುದ್ಧ ಮಾಡಕ್ ಆಗಲ್ಲ. ಕೊನೆಗೆ ಏನ್ ಮಾಡ್ತೀನಿ, ಮೂಗಿ ಕಡಿವಾಳ ಹಾಕಿ ಹಾಕುವಾಗ ನೀವು ಬಿತ್ತೋಕ್ ಸ್ಟಾರ್ಟ್ ಮಾಡಿ. ಆಮೇಲೆ ಏನ್ ಮಾಡಿ, ಸುಗ್ಗಿಯನ್ನು ನಿಮ್ಮನ್ನ ಯಾಕನ ನೀವು ಸುಗ್ಗಿ ಮಾಡಿದ್ರೆ ಅವ್ರು ಬಂದು ತಗೊಂಡ್ ಬಂದು. ಆ ಕಾಲದಲ್ಲಿ ಏನಿತ್ತು, ಸೈನಿಕರು ಸುತ್ತ ನಿಂತಿರ್ತಾರೆ. ನೀವು ಸುಗ್ಗಿ ಮಾಡಿ ಇವಾಗ ಅವ್ರು ಬರ್ತಾರೆ, ಹಿಡ್ಕೊಂಡು ಹೋಗ್ಬಿಡ್ತಾರೆ. ಸುಗ್ಗಿ ಅವ್ರು ತಿಂತಾರೆ. 1,85,000 1 ವರ್ಷ 2 ವರ್ಷ ನಿಂತಿರ್ತಾರಲ್ಲ, ಹೆಂಗ್ ಅವ್ರಿಗೆ ರೇಷನ್ ಬರೋದು, ಅವ್ರಿಗೆ ನೀರೆಲ್ಲಿಂದ ಬರೋದು? ಇದೆಲ್ಲನೇ ರಾಜತಂತ್ರ. ಇದೆಲ್ಲ ಫುಲ್ ಪೊಲಿಟಿಕ್ಸ್. ನಾವು ಚೆನ್ನಾಗಿ ಕಲಿಬೇಕು. ಯುದ್ಧದ ಸಿಸ್ಟಮ್ ಹೆಂಗೆ ಅಂತ, ಇದು ಫುಲ್ ಯುದ್ಧಕ್ಕೆ ಇರೋ ಸಿಸ್ಟಮ್ ಇದು. ಅದಕ್ಕೆ ಅವರು ದೇವ್ರು ಹೇಳ್ತಿರೋ, ನೀವು ಬಿತ್ತೀರಾ, ನೀವು ಕೊಯ್ಯುವಾಗ ಯಾರು ಇರಲ್ಲ ಅಲ್ಲಿ, ನೀವು ಫ್ರೀ ಆಗಿ ಬಿತ್ತಬಹುದು, ಕೊಯ್ಬೋದು, ಯಾರು ಬಂದು ತಗೊಂಡು ಹೋಗಲ್ಲ. ಅದೇ ಯುದ್ಧ 3ನೇ ವರ್ಷ ಮುಗೀತದೆ. 2 ವರ್ಷ ಆಗಿದ್ಮೇಲೆ ನೋಡಿ ಯಾರು ಇರಲ್ಲ. ಒಂದೇ ರಾತ್ರಿಯಲ್ಲಿ ನಾಳೆ ಬೆಳಗ್ಗೆ ನೋಡುವ 1,85,000 ಜನ ಇಲ್ಲ, ಆ ಥರ ಬಂದ್ಬಿಡ್ತು. ಇದು ಯುದ್ಧ ಗೆದ್ದಿರೋದು. ಆದರೆ ಇಲ್ಲಿ ಮುಗ್ದಿಲ್ಲ ನೋಡಿ. ಏನಾಯ್ತು ಗೊತ್ತಾ, ಈ ಅರಸನು ಸ್ವಲ್ಪ ಕಾಲ ಆಗಿದ್ಮೇಲೆ ಕಾಯಿಲೆ ಬಂದ್ಬಿಡ್ತು ಇವರಿಗೆ. ಇವರು ಸಾಯೋಷ್ಟಿಗೆ ಒಂದು ಕಾಯಿಲೆ ಬಂದ್ಬಿಡೋದು. 2020 ಅಲ್ಲಿ ಇದೆ ಫುಲ್ ಆಗಿ ಅಲ್ವಾ. ಅದೇ ತರ 2 ಪೂರ್ವವೃತ್ತಾಂತ 32 ಇದೆ, 32, 31 ಈ ಕಾಯಿಲೆ ಬಗ್ಗೆ ನಾವು ಓದ್ಬಿಡಿ. ಅದರಲ್ಲಿ ಈ ಯೆಶಾಯ ಹೋಗಿ ಒಂದು ಔಷಧಿ ಮಾಡ್ತಾರೆ. 27 2 ಯೆಶಾಯನು ಒಂದು ಅಂಜೂರ ಹಣ್ಣಿನ ಉಂಡೆಯನ್ನು ತರಿಸಿ
ಅದನ್ನು ಕರುವಿನ ಮೇಲೆ ಇಳಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ಕಾಯಿಲಿಂದ ಏನಾಯ್ತು? ಹಾಗಾದ್ರೆ ತಿರ್ಗಾ ತಪ್ಪು ಮಾಡ್ಬಿಟ್ರು. ಯುದ್ಧ ಗೆದ್ದಿದ್ದಾರೆ, ತಿರ್ಗಾ ಆಮೇಲೆ ಏನಕ್ಕೆ ತಪ್ಪು ಅಂತ ನೋಡೋಣ. ತಿರ್ಗಾ ತಪ್ಪು ಅಂದ್ಬಿಡ್ತು. ನಮ್ಮ ಸಬ್ಜೆಕ್ಟ್ಗೆ ಇದು ಕನೆಕ್ಟ್ ಆಗ್ತದೆ ಅಂತ ನೋಡೋಣ. ತಿರ್ಗಾ ತಪ್ಪು ಅಂತು. ಅದೇ ಅವ್ರಿಗೆ ಕಾಯಿಲೆ ಕೊಟ್ಬಿಟ್ರು. ಎಂಥ ಕಾಯಿಲೆ ಅಂದರೆ ಸಾಯಬೇಕಾಗಿತ್ತು ಹಿಜ್ಕೀಯ ಅರಸ. ನೋಡಿದ್ರ ಇದೇ ಅರಸ ಬಗ್ಗೆ ಸ್ವಲ್ಪ ಹಿಂದೆ ದೇವ್ರೇನು ಹೇಳಿದ್ರು. ಹಾಗಾದ್ರೆ ಅರಸರುಗಳು ವಿಧೇಯರಾಗಿದ್ದರೆ ದೇವ್ರ ಜೊತೆಲಿದ್ದಾರೆ. ಅವಿಧೇಯರಾಗ್ಬಿಟ್ರು, ದೇವ್ರ ವಿಧೇಯರಾಗಕ್ಕೆ ನೋಡ್ತಾರೆ. ದೇವ್ರ ಕೋಪ ಇಮ್ಮಿಡಿಯೇಟ್ ಆಗಿ ಬರಲ್ಲ, ತಕ್ಷಣ ಬರಲ್ಲ, ದೀರ್ಘ ಸಮಯನೇ ಹೇಳ್ಕೊಡ್ತಾರೆ. ಬಟ್ ದೇವ್ರಿಗೆ ವಿರೋಧ ಹೋಯ್ತು, ದೇವ್ರ ಈ ಥರ ಸಾಯಿಸೋ ಥರ ಕಾಯಿಲೆ ಕೊಟ್ಬಿಟ್ರು. ಆಮೇಲೆ ಯೆಶಾಯ ಹೇಳಿದ್ರು, ನೀನು ಸಾಯಲ್ಲ, ಖಂಡಿತ ಇನ್ನೂ ನೀನು ತಿತ್ಕೊಂಡಿದ್ದಕ್ಕೆ ಇನ್ನೊಂದು 15 ವರ್ಷ ನಿನಗೆ ದೇವರು ಉಸಿರು, ಇನ್ನೂ ನೀನು ಬಾಳ್ತೀಯ ಅಂತ ಹೇಳ್ಬಿಟ್ರು. ಅದಕ್ಕೆ 37 ನೋಡಿ, ಯೆಶಾಯ 37 ಅಲ್ವಾ, ಅಲ್ಲಿ 30 ಏನು ಕೇಳ್ತಿದ್ದಾರೆ ನೋಡಿ. ಈ ಮಾತುಗಳು ನೆರವೇರುವೆಂಬುದಕ್ಕೆ ನೀವು ಈ ವರ್ಷದಲ್ಲಿ ಅದು ಇದೇ ಸೇಮ್ ಅಲ್ವಾ. 37 ನಾವು ಓದಿರೋದು ಕರೆಕ್ಟ್ ಅವಾಗ ಅಲ್ವಾ, ಸೇಮ್ ಸೈನ್ ಕೊಡ್ತಾರೆ. ಇದು 38 ನೋಡಿ, 38-22. ಕಾರಣ 37 ಯುದ್ಧ ಆಯ್ತು, 38 ಇಲ್ಲಿ ಕಾಯಿಲೆ ಬರೋದು. 38-22. ಹಿಜ್ಕೀಯನು ನಾನು ಗುಣ ಹೊಂದಿ ಯೆಹೋವನ ಆಲಯವನ್ನು ಸೇರುವವನೆಂಬುದಕ್ಕೆ ಗುರುತೇನು ಎಂದು ಕೇಳಿದ್ದಾನೆ. ಸೈನ್ ಇದೇ ಮಾತನ್ನೇ ದೇವ್ರ ಆಹಾಜ್ಗೆ ಕೇಳಿರೋದು. ಈಗ ಈ ಅರಸ ಅಂತ ನಿನ್ಗೆ 15 ವರ್ಷ ಜಾಸ್ತಿ ಮಾಡಿದೆ ಅಂತ ಹೇಳುವಾಗ, ನಾನ್ ದೇವ್ರ ಮನೆ ಹೋಗಿ ಸೇರ್ತೀನಿ ಅಂತ ಇದಕ್ ಮುಂಚೆ ಕೇಳಿದೆ, ನನಗೆ ಏನ್ ಗುರ್ತು ಕೊಡ್ತಾ ಇದ್ದೀರಾ ಅಂತ ನೋಡಿ. ಇದೇನೇ ದೇವ್ರು ಅವ್ರ ಹತ್ರ ಕೇಳೋದು, ಇದೇ ದೇವ್ರು ಪಟ್ಟಣಕ್ಕೆ ಕೊಟ್ರು, ಒಂದು ಗುರ್ತು ಕೊಟ್ರು. ಇದೇ ದೇವ್ರು ಅರಸನಿಗೆ ಕೊಡ್ತಾ ಇದ್ರು. ಅದಾಗಿದ್ಮೇಲೆ, ಆ ಯುದ್ಧ ಆಗಿದ್ಮೇಲೆ ಇದು ಅರಸನಿಗೆ ಕೊಡ್ತಾರೋ ಗುರ್ತೇನು, ನೀನ್ ಸಾಯಲ್ಲ. ಅದಕ್ಕೆ ಅರಸನೇ ಕೇಳ್ತಾ ಇದ್ರೆ, ಯೆಶಾಯ ನೀನ್ ಹೇಳಿರೋ ಮಾತು ಆಗ ಅರಸನಿಗೆ ಗೊತ್ತಿತ್ತು, ಸತ್ತೋಗ್ಬಿಡ್ತಾರಂತೆ. ಆಗ ಅವ್ರು ಬಂದು ಒಂದು ಔಷಧಿ ಇಕ್ಕಿದ್ರು, ಸರಿ ಆಯ್ತು. ಆಮೇಲೆ ಅವ್ರ ಹತ್ರ ಕೇಳಿದ್ರು, ಯಾಕೆ ಹಿಂಗ್ ಬಂತಂತ. ತಿತ್ಕೊಂಡ್ರು, ತಪ್ಪು ಬಗ್ಗೆ ತಿತ್ಕೊಳ್ಳೋಕೆ ಏನಾಯ್ತು, ಯೆಶಾಯ ಅವರಿಗೆ ದೇವರಿರೋ ವಿಷಯ, ನಾನು 15 ವರ್ಷ ಇನ್ನೂ ಸೇರ್ಸಿದ್ದೀನಿ ಅಂತ, ಅವ್ರಿಗೆ ಸಾಯಲ್ಲ ಅಂತ. ಇವನಿಗೆ ಏನ್ ಗುರುತು, ನನ್ಗೊಂದು ಸೈನ್ ಕೊಡಿ, ನಾನು ಸಾಯಲ್ಲ ಅಂತ. ಆಗ ಅರಸ ಹೇಳ್ತಾನೆ, ಒಂದು ನೆರಳು ಮುಂದೋಗೋದು ಈಸಿ. ಹಾಗಾದ್ರೆ ಏನಿದು, ಇದೊಂದು ಕ್ಲಾಕ್. ಯಾವ ತರ ಕ್ಲಾಕ್ ಅಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಮೆಟ್ಲಿದೆ ಅಂತ ಹೇಳ್ಕೊಳ್ಳಿ, ಈ ತರ ಮೆಟ್ಲಿದೆ. ಸೂರ್ಯ ಒಂಥರ ಹೋಗುವಾಗ ಸೂರ್ಯದ ಬೆಳಕು ಒಂದ್ ಕಡೆ ಮೆಟ್ಲಲ್ಲಿ ಹೊಡಿತದೆ, ಆಗ ಸಮಯ 8 ಗಂಟೆ. ಸೊ ಮೇಲೆ ಬರುವಾಗ ಏನಾಗ್ತದೆ, ಇನ್ನು ಸ್ವಲ್ಪ ಕೆಳಗೆ ಲೈಟು ಹೋಗ್ತಾ ಇರ್ತದೆ, ಇನ್ನು ಮೇಲೆ ಬರ್ತಾ ಇರ್ತದೆ ಲೈಟ್. ಆ ತರ ಮಾಡಿರ್ತಾರೆ. ಈಗ ಜಂತರ್ ಮಂತರ್ ಇದೆ ನಮ್ಗೆ ಭಾರತ ದೇಶದಲ್ಲಿ, ಈ ತರ ಕ್ಲಾಕ್ಗಳಿದೆ. ಇದು ಸೂರ್ಯ ಕರೆಕ್ಟ್ ಆಗಿ ಶೇಡು, ನೆರಳು ಹೆಂಗ್ ಬೀಳ್ತದೆ ಅಂತ. ಸೊ ಸೂರ್ಯ 12 ಗಂಟೆಗೆ ಬರುವಾಗ ನೆರಳು ಒಂದ್ ಜಾಗದಲ್ಲಿ ಇರ್ತದೆ, ಮುಂದೆ ಬಾಳೋದು ಈಸಿ ಅಂತೆ. ಹಂಗಾದ್ರೆ ಸೂರ್ಯ ಏನಾಗ್ಬೋದು, ನೆರಳು ಮುಂದೆ ಬರ್ಬೋದು, ಬಟ್ ನೆರಳು ಏನಾಗಲ್ಲ, ಹಿಂದೆ ಹೋಗೋದು ಕಷ್ಟ. ಅದಕ್ಕೆ ಅರ್ಥ ಹೇಳ್ತಾರೆ, ನನಗೆ ನೆರಳು 15 ಡಿಗ್ರಿ ಹಿಂದೆ ಹೋಗ್ಲಿ ಅಂತ. ಹಂಗಾದ್ರೆ ಹೋಗಿರೋ ಸಮಯ ನನಗೆ ವಾಪಸ್ ಸಿಕ್ತು ಅಂತ ಗುರುತಾಗಿ ಕೇಳ್ತಾ ಇರೋದು. ಅದಕ್ಕೆ ನೆರಳು ಏನಾಗ್ಲಿ, ದೇವ್ರ ಹಂಗೆ ಮಾಡ್ಕೊಟ್ರು. ದೇವ್ರು ಸೂರ್ಯನ ಏನು ಮಾಡಕ್ ಹೋಗಿಲ್ಲ, ಆ ಗುರುತನ್ ಮಾತ್ರ ಏನ್ ಮಾಡ್ಬೇಕು, ಅದ್ ಕೇಳಿರೋದು ಗುರುತನ್ ಮಾತ್ರ ಸ್ವಲ್ಪ ಕಡಿಮೆ ಮಾಡಿ. ಹಾಗೇನಾಯ್ತು, 15 ಡಿಗ್ರಿಗೆ ಕಡಿಮೆ, ಒಂದು ರೌಂಡ್ 360 ಡಿಗ್ರಿ. ಸೊ ಆ 15 ಡಿಗ್ರಿಯಲ್ಲಿ ಕಡಿಮೆ ಹೋಗ ಸಮಯ ಇಷ್ಟು ಅಂತ ಅವ್ರು ಕೇಳ್ತಾರೋ. ಇದು ಜಸ್ಟ್ ಒಂದು ಸೈನು ಮಾಡ್ಕೊಟ್ರು. ಆಗ ಅವ್ರಿಗೆ ನಂಬಿಕೆ ಬಂತು, 15 ವರ್ಷ ಇನ್ನೂ ಬದುಕಿರ್ತಾರೆ. ಈ 15 ವರ್ಷ ಬದುಕಿರುವಾಗ ಸೆನಕರೀಬ್ ಅರಸ ಪೂರ್ತಿ ಹೋಗ್ಬಿಟ್ರು, ಅಸಿರಿಯ ರಾಜ. ಕಾರಣ 1,85,000 ಸೈನಿಕರು ಒಂದೇ ರಾತ್ರಿ ಹೋಗ್ಬಿಟ್ರೆ ಯಾವ ರಾಜ್ಯ ಉಳಿದಿರ್ತದೆ? ಕಾರಣ ಅಕ್ಕಪಕ್ಕ ಇರುವ ರಾಜ್ಯಗಳ ಆಕ್ರಮಣ ಸ್ಟಾರ್ಟ್ ಮಾಡುವ. ಅವ್ರಿಗೆ ಯಾವಾಗ ಗೊತ್ತಾಗ್ಬಿಡುತ್ತು, ಒಂದು ರಾಜ್ಯ, ಇವಾಗ ಯುದ್ಧಗಳು ನೋಡಿ, ಯಾವ ಕಡೆ ಒಂದು ಆಗ್ಬಿಟ್ಟು ಇನ್ನೂ ರಾಜ್ಯ ಅಟ್ಯಾಕ್ ಮಾಡ್ಬಿಡ್ತಾರೆ. ಯಾವಾಗ ಎಲ್ಲರೂ ಕಾಯ್ತಾ ಇದ್ದಾರೆ, 1,85,000 ಅಸಿರಿಯ ರಾಜ ಜನರು ಸತ್ತೋಗ್ಬಿಟ್ರೆ ಅಕ್ಕಪಕ್ಕ ಯುದ್ಧ ಮಾಡೋರು. ಆವಾಗ ಇನ್ನೊಂದು ದೇಶ ಯಾವ್ದಾಗಿತ್ತು, ನಾವು ಯಾವಾಗಲೂ ಹೇಳಿರತ್ತಾರ, 3 ರಾಜ್ಯಗಳು ದೊಡ್ಡದಾಗಿತ್ತು. ಒಂದು ನಿನೆವಾ, ಅದು ಅಸಿರಿಯ. ಇನ್ನೊಂದು ಐಗುಪ್ತು. ಇನ್ನೊಂದು ತುಂಬಾ ಹಳೇದಾಗಿ ಫಸ್ಟ್ ಬಂದಿರೋ ರಾಜ ಬಾಬೇಲ್. ನಾವು ಆದಿಕಾಂಡದಲ್ಲಿ ನೋಡ್ತೀವಿ ನೋಡಿ, ನಿಮ್ರೋದ್ ಅಂತೆಲ್ಲ. ಆ ಬಾಬೇಲು ಜಗಳ ಮಾಡ್ತಿದ್ದಾರೆ. ನಾವು ತಿರ್ಗಾ ಏನಾಗ್ಬೇಕು, ಅರಸರುಗಳಿಗೆ ಅರಸರಾಗ್ಬೇಕಂತ ನಾವು ಆಲ್ರೆಡಿ ಹೇಳಿದ್ದೀವಿ. ಅಬ್ರಾಮ್ ಬಿಟ್ಟು ಬರುವಾಗ ನಿನೆವಾ ದೊಡ್ಡದಾಗಿತ್ತು, ಆಮೇಲೆ ಬಂದ ಮೇಲೆ ಈಜಿಪ್ಟ್ ದೊಡ್ಡದಾಯ್ತು. ಮೋಶೆ ಕರ್ಕೊಂಡು ಬಂದ್ಮೇಲೆ ಈಜಿಪ್ಟ್ ಹೋಯ್ತು, ತಿರ್ಗಾ ನಿನೆವಾ ಮೇಲೆ ಬಂತು. ಇವಾಗ ನಿನೆವಾ ತಿರ್ಗಾ ಕೆಳಗೆ ಹೋಗ್ಬೇಕು, ಅಸಿರಿಯ ಹೋಗ್ಬಿಟ್ಟು. ಅಸಿರಿಯ ಜನ ಹೋಗುವಾಗ ಬ್ಯಾಬಿಲೋನ್ ಅರಸನ್ಗೆ ಏನಾಯ್ತು,
ನಾವೀಗ ಮೇಲೆ ಬರ್ಬೋದಂತ. ಈಗ ಆಕ್ರಮಣ ಯಾರು ಸ್ಟಾರ್ಟ್ ಮಾಡ್ತಾರೆ? ಈಗ ಬಾಬೇಲ್ ಜನ ತಿರ್ಗಾ ಇಸ್ರೇಲ್ ಮೇಲೆ ಯುದ್ಧ ಮಾಡಕ್ಕೆ, 2 ಗೋತ್ರ ಮೇಲೆ ಯುದ್ಧ ಮಾಡಕ್ ಬರುವಾಗ ಇದೇ ಎಸ್ಕೆ ಅರಸ ದೇವ್ರ ನಂಬುದು ಬಿಟ್ಬಿಟ್ಟು ಪೂರ್ತಿಯಾಗಿ ಬಾಬೇಲ್ ಅರಸನ್ ನಂಬಕ್ ಸ್ಟಾರ್ಟ್ ಮಾಡ್ಬಿಟ್ರು. ನೋಡಿ, ಇದು ಯಾರು ಮಾಡ್ತಾ ಇರೋದಿಲ್ಲ? ಇಷ್ಟು ಒಳ್ಳೆ ಅರಸರುಗಳು ಏನಕ್ಕೆ ತಪ್ಪು ಮಾಡಬೇಕು? ಅದಕ್ಕೆ ದೇವರ ಶತ್ರುನೇ ಬೇರೆ. ದೇವ್ರ ಚಿತ್ತ ಏನಾಗಿತ್ತು? ಈ ಜನ ದೇವರಿಗೆ ಯಾಜಕರಾಗಬೇಕಂತ. ಅದಕ್ಕೆ ಇವರು ದೇವ್ರ ಮುಂದೆ ಪರಿಪೂರ್ಣವಾಗಿ ನಡಿಬಾರದು ಅಂತ ದೇವರ ಶತ್ರುಗಳು ಇವ್ರಿಗೆ ಶತ್ರುವಾಗಿ ಇವ್ರು ಬಿಡ್ತಾ ಇರಲಿಲ್ಲ. ಅದಕ್ಕೆ ಇಷ್ಟು ಒಳ್ಳೆ ಅರಸನು ತಿರ್ಗಾ ತಪ್ಪು ಮಾಡ್ತಾರೆ. ನೋಡಿ, ಅದು ಯೆಶಾಯ 39 ನಾವು ನೋಡ್ಬೋದು. 39, ಯೆಶಾಯ 39. ಅದೇ ಕಾಲದಲ್ಲಿ ಗೊಲದಾನದ ಮಗನು ಬಾಬೇಲಿನ ಅರಸನೂ ಆದ ಎಂಬವನು ಹಿಜ್ಕೀಯನು ಅಸ್ವಸ್ಥನಾಗಿದ್ದ, ಅಸ್ವಸ್ಥನಾಗಿ ಸ್ವಸ್ಥನಾಗ್ಬಿಟ್ಟು ಅಂತ ಗೊತ್ತಾಗ್ತದೆ ಈಗ. ಹೊಂದಿದನು ಎಂದು ಹೇಳಿ ಅವನಿಗೆ ಪತ್ರವನ್ನು ಬಹುಮಾನವನ್ನು ಕಳುಹಿಸಿದನು. ಹಿಜ್ಕೀಯನು ಬಂದ ದೂತರನ್ನು ಸಂತೋಷದಿಂದ ನೋಡಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಪದಾರ್ಥಗಳಿರುವ ಮನೆಯನ್ನು, ಆಯುಧ ಶಾಲೆಯನ್ನು, ತನ್ನ ಭಂಡಾರದಲ್ಲಿದ್ದೆಲ್ಲವನ್ನು ತೋರಿಸಿದನು. ನೋಡಿದ್ರೆ ಈಗ ಏನ್ ತಪ್ಪು ನೋಡಿ, ಒಂದು ಬೇರೆ ಊರಿಂದ ಬಂದಿರೋರಿಗೆ ದೇವರ ರಾಜ್ಯದಲ್ಲಿ ಏನಿದೆ ಅಂತೆಲ್ಲ ಕರ್ಕೊಂಡು ಹೋಗಿ ಫ್ರೆಂಡ್ಶಿಪ್ ಆಗ್ಬಿಟ್ರು, ದೋಸ್ತಿ ಫ್ರೆಂಡ್ಶಿಪ್ ಆಗ್ಬಿಟ್ರು. ದೇವರು ಇಮ್ಮಿಡಿಯೇಟ್ ಆಗಿ ಯೆಶಾಯನ ಕಳಿಸೋದ್ರಲ್ಲಿ ನೋಡಿ 3ನೇ ವಾಕ್ಯ. ಆಗ ಪ್ರವಾದಿಯಾದ ಯೆಶಾಯನು ಹಿಜ್ಕೀಯನ ಬಳಿಗೆ ಬಂದು ಅವನನ್ನು, ಆ ಮನುಷ್ಯರು ಎಲ್ಲಿಯವರು, ಏನು ಹೇಳಿದರು ಎಂದು ಕೇಳಲು ಅವನು, ಅವರು ಬಹುದೂರ ದೇಶದಿಂದ ಬಾಬೇಲಿನಿಂದ ನನ್ನ ಬಳಿಗೆ ಬಂದವರು ಎಂದು ಉತ್ತರ ಕೊಟ್ಟನು. ಯೆಶಾಯನು ತಿರುಗಿ ಅವರು ನಿನ್ನ ಅರಮನೆಯಲ್ಲಿ ಏನು ನೋಡಿದರು ಎಂದು ಕೇಳಲು ಅವನು ಅರಮನೆಯಲ್ಲಿದ್ದದ್ದೆಲ್ಲವನ್ನು ನೋಡಿದರು. ಎಲ್ಲ ತೋರಿಸ್ಬಿಟ್ಟೆ ನಾನು. ಏನು ಒಂದು ರಾಜ್ಯದಲ್ಲಿ ಸೀಕ್ರೆಟ್ ಇರಬೇಕು, ಎಲ್ಲ ತೋರಿಸ್ಬಿಟ್ಟೆ ನಾನು. ಏನಕ್ಕೆಲ್ಲ ತೋರಿಸ್ಬೇಕು? ಫ್ರೆಂಡ್ಶಿಪ್ ಒಂದು ಕಂಟ್ರಿಗೆ ಯಾವಾಗ್ಲೂ ಕಂಟ್ರಿನ ಕಾಪಾಡಕ್ಕೆ ಸೀಕ್ರೆಟ್ ಇರ್ಬೇಕು. ಎಲ್ಲ ಸೀಕ್ರೆಟ್ ಹೋಗಿ ಎಲ್ಲರಿಗೂ ಹೇಳ್ಬಾರ್ದು. ಸೀಕ್ರೆಟ್ ತಿಳ್ಕೊಂಡು ನಿಮ್ಮನ್ನ ನಾಶ ಮಾಡ್ಬಿಡ್ತಾರೆ. ಅದಕ್ಕೆ ಯೆಶಾಯನಿಗೆ ಕೋಪ ಬಂತು ನೋಡಿ, ದೇವ್ರಿಗೂ ಕೋಪ ಬಂತು. ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸದಿದ್ದ ವಸ್ತು ಒಂದು ಇರಲಿಲ್ಲ ಅಂದನು. ಆಗ ಅವನು ಹಿಜ್ಕೀಯನಿಗೆ, ಸೇನಾಧೀಶ್ವರನಾದ ಯೆಹೋವನ ಮಾತನ್ನು ಕೇಳು. ಆತನು ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೂ ಅರಮನೆಯಲ್ಲಿ ಸಂಗ್ರಹವಾದದ್ದೆಲ್ಲವೂ ಬಾಬೇಲಿಗೆ ಒಯ್ಯಲ್ಪಡುವ ದಿನ ಬರುವುದು. ನೋಡಿದ್ರ, ಇಲ್ಲೇ ಬಂತು ಇವ್ರು ಮಾಡಿರೋ ತಪ್ಪಿಗೆನೆ ನಾವು ಸಬ್ಜೆಕ್ಟ್ ಏನು ಓದ್ತಾ ಇದೀವಿ. ಅಬ್ರಾಮಿಂದ ದಾವೀದು 14, ದಾವೀದಿಂದ ಸೆರೆ ಹಿಡ್ಕೊಂಡು ಹೋಗೋಕೆ 14. ಈಗ ಆಲ್ರೆಡಿ ಏನಾಯ್ತು? ಆಹಾಜ್ ತಪ್ಪು ಮಾಡಿದ್ರು, ಅವ್ರ ಮಗ ಹಿಜ್ಕೀಯ ಬಂದ್ರು, ಅವ್ರು ಒಳ್ಳೇದ್ ಮಾಡಿದ್ರು, ಬಟ್ ಕೊನೆಗೆ ತಪ್ಪು ಮಾಡಿದ್ರು. ಈ ತಪ್ಪು ಕಾರಣ 15 ವರ್ಷ ದೇವ್ರು ಇನ್ನೂ ನಾನು ಕ್ಷಮಾಪಣೆ ಮಾಡ್ತೀವಿ, ಇನ್ನೊಂದು 15 ವರ್ಷ ಜಾಸ್ತಿ ಕೊಡುವಂತ ದೇವ್ರು ಕೊಡಲ್ಲ ದೇವರು. ಇನ್ನೂ ಹಿಜ್ಕೀಯ ಸಾಯಲೇಬೇಕು. ಆಗ ಒಂದೇ ಮಾತು ದೇವ್ರು ಹೇಳ್ಬಿಟ್ರು, ಇವ್ರು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಇಲ್ಲ. ಯಾವ ವರ್ಷ ನಾನು ಪ್ರಾಯಶ್ಚಿತ್ತ ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೆಲ್ಲ ನಾನು ಮಾಡಿದ ಮೇಲೇನು, ಇಷ್ಟು ನಾನು ಮಾಡಿದ ಮೇಲೆ ಶತ್ರು ದೇಶವನ್ನು ಕರ್ಕೊಂಡು ಬಂದು ತೋರಿಸ್ಬಿಟ್ರಲ್ಲ, ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ಬ್ಯಾಬಿಲಾನ್ ಇವ್ರು ಸೆರೆ ಹೋಗ್ಬೇಕು, ಬ್ಯಾಬಿಲಾನ್ ಅರಸ ಇವ್ರ ಮೇಲೆ ಆಳ್ವಿಕೆ ಮಾಡ್ಬೇಕು. ಅನ್ನೋದೇನು? ಏನಕ್ಕೆ ದೇವ್ರು ಇಮಿಡಿಯೇಟಾಗಿ ಮಾಡಿಲ್ಲ? ಯಾಕೆ ಹಿಜ್ಕೀಯ ಕಾಲದಲ್ಲಿ ಮಾಡಿಲ್ಲ? ಕಾರಣ 14 ತಲಾಂತರ ದೇವರ ಮಗನ ಉಡ್ಸೋಕೆ ಹೇಳಿದ್ರು. 14 ತಲಾಂತರ ಬರಬೇಕಾಗಿತ್ತು. ಅದು ಬರೋದು ಆಲ್ರೆಡಿ ದೇವರೊಂದು ಫಸ್ಟ್ ಹೇಳಿದ್ದಾರೆ, ಯೋಷಿಯ ಅಂತ ಒಂದು ಅರಸ. ಅವ್ರು ಬರೋ ತನಕ ಇದು ದೇವರು ಬ್ಯಾಬಿಲೋನ್ನ ಆಕ್ರಮಣ ಮಾಡಕ್ ಬಿಟ್ಟಿಲ್ಲ. ಆದ್ರೆ ಏನಾಗ್ತದೆ, 14 ತಲಾಂತರ ಬರೋ ತನಕ ಇದು ಮುಂದೆ ಹೋಗ್ತದೆ. ಆಮೇಲೆ ಇದು ಬಿಡಲ್ಲ. ಸೊ ಇಷ್ಟು ತಪ್ಪೇನಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಾಯ್ತಲ್ಲ? ಕಾರಣ ದೇವರ ಶತ್ರುಗಳು ದೇವರ ಚಿತ್ತ ನೆರವೇರಬಾರ್ದಂತ ದೇವರ ಜನರನ್ನು ದೇವ್ರ ಮಾತಲ್ಲಿ ನಡೆಯಕ್ಕೆ ಬಿಡ್ತಾ ಇಲ್ಲ. ಅವರನ್ನು ಆ ಕಾಲದಲ್ಲಿ ಬಿಡದೇ ಇರುವ ಅದೇ ಶತ್ರು ಇವಾಗಲೂ ಬದುಕಿದ್ದಾನೆ, ಯಾವಾಗಲೂ ಸಾಯಲಿಲ್ಲ. ದೇವರ ಶತ್ರು ಇವಾಗಲೂ ಬದುಕಿದ್ದಾನೆ, ಎಲ್ಲ ಶತ್ರುಗಳು ಬದುಕಿದ್ದಾರೆ. ಭೂಮಿలో ಎಲ್ಲ ರಾಜ್ಯಗಳು ಹಾಗೇ ಇದೆ. ಆಗ ದೇವರ ಜನರಾಗಿರೋ ಕ್ರೈಸ್ತರು ನಾವು ಮಾಡಿರೋ ತೀರ್ಮಾನದಲ್ಲಿ ನಡೆಯೋಕೆ ಇವ್ರು ಬಿಟ್ಬಿಡ್ತಾರೆ, ಈ ಶತ್ರುಗಳು ಬಿಟ್ಬಿಡ್ತಾರೆ. ಅದಕ್ಕೆ ಪೌಲ್ ಹೇಳಿದ್ರು ನಮಗೆ, ಈ ಅಂಧಕಾರ ಶಕ್ತಿಯಿಂದ ದೂರ ಇರಿ. ಪವರ್ ಆಫ್ ಡಾರ್ಕ್ನೆಸ್, ಅಂಧಕಾರದ ಶಕ್ತಿ, ಸೈತಾನ್ ಅಂತ ಹೇಳಿಲ್ಲ, ಅಂಧಕಾರದಲ್ಲಿ ಶಕ್ತಿ ಹೇಳಿಲ್ಲ. ಅಂಧಕಾರ, ಸುಳ್ಳು ಬಂದು ಅಂಧಕಾರದಲ್ಲಿ ನಡೆಸುತ್ತೆ ನಮ್ಮನ್ನು, ಸತ್ಯ ಬೆಳಕಲ್ಲಿ ನಡೆಸುತ್ತೆ. ನೀವು ದೇವರನ್ನು ಯೇಸುವನ್ನೆಲ್ಲ ನಂಬಿ ಎಲ್ಲ ನಂಬಿಕೊಂಡು ನೀವು ಸುಳ್ಳಲ್ಲಿದ್ರೆ ರಕ್ಷಣೆ ಮಾರ್ಗದಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ. ಕ್ರೈಸ್ತರೇ, ಇಲ್ಲ ಅಂತ ತಿಳ್ಕೊಳ್ಳಿ. ನೀವು ಎಷ್ಟು ದೊಡ್ಡ ಸಭೆ ನಡೆಸ್ಬೋದು ಅಲ್ಲಿ, ಅದು ದೇವ್ರ ಜನ. ದೇವ್ರು ಕೊಡದೆ ಯಾರು ಒಬ್ಬರನ್ನು ಸಂಪಾದನೆ ಮಾಡೋಕ್ಕಾಗಲ್ಲ.
ಆದರೆ ಬಂದಿರೋ ನಾವು ಬಿದ್ದು ಹೋಗಬಾರ್ದು ಸುಳ್ಳಲ್ಲಿ. ನಾವು ಪ್ರವಾದಿನ ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿ ಓದಿ ನಾವು ಬೆಳಕಿಗೆ ಮಕ್ಕಳಾಗಬೇಕಂತಲೇ ನಾವು ಈ ಪಾಠ ಮಾಡ್ತಾ ಇರೋದು. ಸೊ ನನ್ನನ್ನು ಕೇಳೋರು ನೀವು ಇದನ್ನೆಲ್ಲ ಕೇಳಿ ಶೋಧನೆ ಮಾಡಿ, ಯಾವ್ದು ಕರೆಕ್ಟ್ ಆಗಿದೆ, ಯಾವ್ದು ತಪ್ಪಾಗಿದೆ, ನಾವು ಏನಕ್ಕೆ ಇದೆಲ್ಲ ಮಾಡ್ತಾ ಇರೋದನ್ನ ನೀವು ಶೋಧನೆ ಮಾಡಿ ನೋಡಿ. ಆಗ ನೀವು ಹುಡುಕ್ ನೋಡಿ, ಬೈಬಲಲ್ಲಿ ಹೇಳಿದ ತಕ್ಷಣ ಯಾರು ತೀರ್ಮಾನ ಮಾಡಬೇಡಿ, ಹುಡುಕ್ ನೋಡಿ. ಆಗ ನಿಮ್ಗೆ ಗೊತ್ತಾಗ್ತದೆ ಯಾವ ಸತ್ಯ ಯಾರು ಸುಳ್ಳು ಅಂತ. ಸೊ ಈಗ ನಾವು ನೆಕ್ಸ್ಟ್ ಪಾಠ ನಮ್ಮದು ಯಾವ ಥರ ಎಸಿಕ್ಕಿಯ ಮಾಡಿರೋ ತಪ್ಪು ಅದು ಈ ತೀರ್ಮಾನ ಆಯಿತು. ಯೆಶಾಯ ಹೇಳ್ಬಿಟ್ರು, ದೇವ್ರು ಹೇಳ್ಬಿಟ್ರು, ಸೆರೆ ಹಿಡ್ಕೊಂಡು ಹೋಗ್ತಾರೆ, ಎಲ್ಲ ಹೋಗ್ಬಿಡ್ತದೆ. ನೀನು ಏನೇನು ದೇವಾಲಯ ತೋರಿಸೋದೆಲ್ಲ, ದೇವಾಲಯದಲ್ಲಿ ಇರೋದೆಲ್ಲ ಬ್ಯಾಬಿಲೋನ್ ಅರಸ ತಗೊಂಡು ಹೋಗ್ಬಿಡ್ತಾನೆ. ಸೊ ಇವಾಗ ಬಂದಿರುವಾಗ ಅರಸ ಬೇರೆ, ಬಟ್ ನಮ್ಗೆ ಸೆರೆ ಹಿಡ್ಕೊಂಡು ಹೋಗಿ ನೆಬೂಕದ್ನೆಚ್ಚರ್, ಅವ್ರ ಅಪ್ಪ ನೆಬೂಕದ್ನೆಚ್ಚರ್ ಇದ್ದಾರೆ, ಅವ್ರ ಅಪ್ಪಗಳಿದ್ದಾರೆ, ಅವರೆಲ್ಲ ಆಳ್ವಿಕೆ ಮಾಡ್ತಾ ಇದ್ರು. ಬಟ್ ದೇವ್ರ ಹೇಳೋ ಸಮಯ ಬರುವಾಗ ನೆಬೂಕದ್ನೆಚ್ಚರ್ ಅರಸನ ಕೈಗೆ ಒಪ್ಪಿಸ್ಬಿಟ್ರು, ಅವ್ರು ಸೆರೆ ಹಿಡ್ಕೊಂಡು ಹೋದ್ರು. ಸೊ ಇನ್ನು ನಮಗೆ ಬೇಕಾಗೋದೇನು, ಎಸ್ಸಿಕೆಯ ಮಗ ಮನುಷ್ಯ ಜಾಸ್ತಿ ಹೇಳ್ತಾರಲ್ಲ, ತುಂಬ ತಪ್ಪು ಮಾಡಿದ್ದಾನೆ, ಕೊನೆಗೆ ತಿದ್ಕೊಳ್ತಾನೆ. ಅವನು ಏಷಿಯನ್ ಸಾಯಿಸಿರೋದು, ಏಷಿಯ ಪ್ರವಾದಿನ ಸಾಯಿಸಿರೋದು ಅವರೇ. ಸೊ ಮನುಷ್ಯ ಹೋಗಿದ್ಮೇಲೆ ಯೋಷ್ಯ ಅಂತ ಒಂದು ಅರಸ ಹುಟ್ಟಿದ್ರು. ಆ ಕಾಲದಲ್ಲಿರೋ ಸತ್ಯ ನಾವು ಸ್ವಲ್ಪ ಡೀಟೇಲ್ ಆಗಿ ನೆಕ್ಸ್ಟ್ ಪಾಠದಲ್ಲಿ ಕಲಿಬೇಕು. ಯೋಷ್ಯ ಅಂತ ಅರಸ, ಮನುಷ್ಯನ ಹುಡ್ತಾ ಇಲ್ಲ, ಮನುಷ್ಯ ಒಂದೇ ಮಾತ್ರ ಹೇಳಿ ಮುಗಿಸ್ಬಿಡ್ತೀನಿ, ತುಂಬ ತಪ್ಪು ಮಾಡಿದ್ರು, ಮಕ್ಕಳನ್ನ ಆಹುತಿ ಕೊಟ್ಟರು, ಎಲ್ಲ ಮಾಡಿದ್ರು, ಕೊನೆಗೆ ಸಾಯುವಾಗ ತಿತ್ಕೊಂಡ್ರು. ಬಟ್ ಅದಕ್ಕೆ ಮುಂಚೆ ಏನು ಮಾಡಿದ್ರು, ಏಷ್ಯಾ ಅಂತ ಪ್ರವಾದಿಯನ್ನು ಕೊಂದಾಕಿ 2 ತುಂಡು ಮಾಡಿಬಿಟ್ರು, 2 ಪೀಸ್ ಮಾಡಿಬಿಟ್ರು, ಕಟ್ ಮಾಡಿ. ಓಕೆ, ಆ ಥರ ದೊಡ್ಡ ಕಾರ್ಯ ಮಾಡಿದ್ರು ಅವರು. ಮತ್ತು ನೆಕ್ಸ್ಟ್ ಅವ್ರಿಗೆ ಹುಟ್ಟಿರೋ ಮಗನೇ ಯೋಷಯ್ಯ ಅಂತ ಇರೋ ಮಗ. ಆ ಯೋಷೆಯ ಬಗ್ಗೆ ಇರೋ ಪ್ರವಾದನೆ ಮತ್ತು ಅಲ್ಲಿಂದ ಸೆರೆ ಹಿಡ್ಕೊಂಡು ಹೋಗುವ ಆ ಒಂದು ಭಾಗ, ಅಲ್ಲಿ ಏನು ದೊಡ್ಡ ತಪ್ಪು ಮಾಡ್ತಾರೆ. ತಪ್ಪು ಆಲ್ರೆಡಿ ಆಯಿತು, ಸೆರೆ ಹಿಡ್ಕೊಂಡು ಹೋಗಿರೋ ತೀರ್ಮಾನವಾಯಿತು. ಆದರೆ ಯೋಷ್ಯ ಅರಸ ಹೆಂಗೆ ತಿತ್ಕೊಂಡು ವಾಪಸ್ ಕೆಲವು ಜನರನ್ನು ದೇವ್ರು ಮಾಡಿರೋ ಒಡಂಬಡಿಕೆಯೊಳಗೆ ಸೇರಿಸ್ಬೇಕಂತಿದೆ ನೋಡಿ, ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡಬೇಕು. ಆಮೇಲೆ ಸೆರೆ ಹಿಡ್ಕೊಂಡು ಹೋಗಿದ್ಮೇಲೆ ವಾಪಸ್ ಬರೋ ತನಕ ಕ್ರಿಸ್ತನ ಹೆಂಗೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಇಷ್ಟೊತ್ತು ಕೇಳಿರೋ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು.